ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟವರಿಗೆ ಕೆಟ್ಟದಾಗುತ್ತೆ ಅಂತಾರೆ. ಆದರೆ ಒಳ್ಳೆಯದು ಕೆಟ್ಟದ್ದು ಸತ್ಯನಾ? ಗುರೂಜಿ ಈ ಬಗ್ಗೆ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಒಳ್ಳೆಯದು ಕೆಟ್ಟದ್ದು ಸರಿನಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪದ ಬಳಸೋದು ಮನುಷ್ಯತ್ವಕ್ಕೆ ಒಂದು ಮೂರ್ಖತನ. ಮನುಷ್ಯತ್ವಕ್ಕೆ ಒಂದು ಮೂರ್ಖತನದ ವಿಚಾರ ಯಾವುದು ಅಂದರೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು. ಇದು ಮೂರ್ಖತನದ ಜೀವನ ಕೂಡ ಆಗತ್ತೆ. ಇಲ್ಲಿವರೆಗೂ ಮುಂದಕ್ಕೂ ಕೂಡ ಇದು ತಿಳಿಯೋವರೆಗೂ ನಾವು ಮೂರ್ಖರಾಗಿದ್ದೀವಿ ಅಂತಾನೆ ಅನ್ಕೋಬೇಕಾಗತ್ತೆ. ಇವತ್ತು ಅದರ ಸತ್ಯ ಚಿತ್ರಣ ತೋರಿಸೋಣ. ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ? ಎರಡೂ ಇಲ್ಲ. ಇದ್ರೆ ಎಲ್ಲಿದೆ, ಹೇಗಿದೆ ಹೇಳೋಕ್ಕಾಗಲ್ಲ. ಯಾರ ಕೈಲೂ ಹೇಳೋಕ್ಕಾಗಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಕೇಳಕ್ಕೆ ನಮಗೂ ಕೂಡ ಅದರ ಬಗ್ಗೆ ಸತ್ಯ ಗೊತ್ತಿಲ್ಲ. ಸೊ ಹೀಗೆ ಬದುಕ್ತಾ ಇದ್ದೀವಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದಕ್ಕೆ ಇಲ್ಲಿವರೆಗೂ ಉತ್ತರ ಯಾವ ಕಾರಣಕ್ಕೂ ಸಿಕ್ಕಿಲ್ಲ, ಮುಂದಕ್ಕೂ ಸಿಗಲ್ಲ, ಈಗಲೂ ಇಲ್ಲ. ಹಾಗಿರಬೇಕಾದ್ರೆ ನಂಬಬೇಕಾ ನಂಬಬಾರ್ದ? ಈ ನಂಬಿಕೆ ಆಗಲಿ, ಕಷ್ಟ ಸುಖ ಆಗಲಿ, ಒಳ್ಳೆಯದು ಕೆಟ್ಟದ್ದಾಗಲಿ, ಹಗಲು ರಾತ್ರಿ ಆಗಲಿ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ಸಿದ್ಧಾಂತ ಇರತಕ್ಕಂಥದ್ದು. ಅದಕ್ಕೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಒಂದೇ ನಿಗದಿತವಾದ ವಿಚಾರ. ನಿಗದಿತವಾದ ವಿಚಾರ ಆಗಿರುತ್ತೆ. ನಿಗದಿತ ಅಂದ ಮೇಲೆ ಅದು ಹೀಗೆ ಇರಬೇಕು ಅಂತ, ಅದು ಹೀಗೆ ಇರುತ್ತೆ ಅಂತ. ಹೀಗಿರ್ಬೇಕಾ ಹಾಗಿರ್ಬೇಕಾ ಅಂದಾಗಲೇ ಸಮಸ್ಯೆ ಆಗೋದು. ಅದು ಹೀಗೆ ಇರಬೇಕು, ಅದು ಹೀಗೆ ಇರುತ್ತೆ. ಇರಬೇಕು ಅನ್ನೋದಕ್ಕಿಂತ ಇರುತ್ತೆ. ಈ ಇರಬೇಕು ಅಂದಾಗ ನಿಮ್ಮ ವೈಯಕ್ತಿಕ ಬಂತು. ಒಂದು ಹೆಣ್ಣು ಗಂಡು ಹೀಗಿರಬೇಕು, ಆಗಲ್ಲ. ಹೌದು. ಒಂದು ಮನೆ ಅಂದರೆ ಹೀಗಿರಬೇಕು, ಅದಲ್ಲ. ಅದು ಇರಬೇಕು, ಇದೆ ಅಂದಾಗ ಇರಬೇಕು ಅಂತ ಒಪ್ಕೋಬೇಕು. ಇಲ್ಲದನ್ನ ಈಗಿರಬೇಕು ಅಂತ ಹೇಳಕ್ಕಾಗಲ್ಲ. ಹೌದು. ಕಾರಣ ಇದು ಇಷ್ಟೆಲ್ಲ ಗೊಂದಲದಲ್ಲಿ ನಾವು ಯಾಕೆ ತಗಲಾಕೊಂಡಿದ್ದೀವಿ? ಹಾಗಾದ್ರೆ ಗೊಂದಲ ತಾನೇ ಇದು. ಹೌದು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈಗ ಇವರು ನಿಖರವಾಗಿ ಇಲ್ಲವೇ ಇಲ್ಲ ಅಂದ ಮೇಲೆ ಹಾಗಾದರೆ ನಾವು ತಿಳ್ಕೊಳ್ಳೋ ವಿಧ ಆದರೂ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಚಲನೆಯಲ್ಲಿ ಇರ್ತಕ್ಕಂತಹ ರಕ್ತ ಸತ್ಯ ತಾನೇ? ಹೌದು. ನಮ್ಮ ದೇಹದಲ್ಲಿ ರಕ್ತ ಚಲನೆ ಆಗುತ್ತಿರುವುದು ಸತ್ಯವೇ, ಸುಳ್ಳ? ಸತ್ಯ. ಹೌದು. ಸೊ ಇದನ್ನು ನಿಖರವಾಗಿ ಹೇಳಲಿಕ್ಕೆ ಯಾವುದರ ಮೂಲಕನಾದ್ರೂ ಸಾಧ್ಯ ಇದೆಯಾ? ನಿಖರವಾಗಿ ಹೇಳಲಿಕ್ಕೆ. ಆಮೇಲೆ ಅದು ಒಂದೇ ರೀತಿಯಲ್ಲಿ ಎಲ್ಲರಿಗೂ ರಕ್ತ ಚಲನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೂ ತಾಯಿಗೂ ಒಂದೇ ರೀತಿಯಲ್ಲಿ ಇಲ್ಲ, ಬೇರೆ ಬೇರೆ ಇದೆ. ಹಾಗಿದ್ದ ಮೇಲೆ ಇದು ಒಳ್ಳೇದು ಕೆಟ್ಟದ್ದು ಹೆಂಗೆ ತಗೋತೀರಾ? ತಗೊಳಕ್ಕಾಗತ್ತೆ? ಹೇಳ್ಬೋದಲ್ಲ. ತಾಯಿ ಹೊಟ್ಟೆ ಹುಟ್ಟಿದ ಮಗುವಿಗೆ ಒಂದೇ ಥರ ಇರಬೇಕಿತ್ತು, ತಾಯಿ ಥರ ಮಗು ಇರಬೇಕಿತ್ತು, ಮಗು ಥರ ತಾಯಿ ಇರಬೇಕಿತ್ತು. ಸಾಧ್ಯನೇ ಇಲ್ಲ. ಹೌದು. ಇರಬಹುದೇನೋ. ಆದರೆ ಪ್ರಶ್ನೆ ಒಂದೇ. ತಾಯಿಗೊಂಥರ ಆರೋಗ್ಯ ಸ್ಥಿತಿ ಬೇರೆ, ಮಗುಗೊಂಥರ ಆರೋಗ್ಯ ಸ್ಥಿತಿ ಬೇರೆ ಇರುತ್ತಲ್ಲ. ಹೌದು. ಈಗ ಈ ರೀತಿಯಾಗಿ ಒಂದಕ್ಕೊಂದು ಲೆಕ್ಕಾಚಾರ ಹಾಕ್ಕೊಂಡಾಗ ನಮಗಿಲ್ಲಿ ಒಂದು ಸತ್ಯ ಗೊತ್ತಾಗಬೇಕು. ಏನು ಸರಿ ತಪ್ಪು ಬೇಡವೇ ಬೇಡ, ನಮಗೊಂದು ಗುರುತು ಬೇಕು. ಹೌದಲ್ಲ? ಹೌದು. ಆ ಗುರುತು ನಮ್ಗೆ ಸಿಕ್ಕಿದಾಗ ನಾವು ಯಾರನ್ನೂ ಕೇಳಬೇಕಾಗಿಲ್ಲ. ನಾನು ಸರಿಯಾಗಿದ್ದೀನಿ, ಸರಿಯಾಗಿಲ್ವಾ ನಿಮ್ಮದೇ ಡಿಸೈಡ್. ನಮ್ಮ ಡಿಸಿಷನ್ ನಿಮ್ಮದೇ. ಅದು ಬೇರೆಯವ್ರು ಹೇಳೋದು ಕೇಳೋದಲ್ಲ. ನಾನು ಸರಿಗಿದ್ದೀನಾ, ಸರಿಗಿಲ್ವಾ, ಒಳ್ಳೆಯದಾ ಕೆಟ್ಟದ್ದಾ, ಅದು ನಿಮ್ಮದೇ. ಆ ನಿಮ್ಮದು ಯಾವುದು ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಈ ದಿನದ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯ. ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಗಾಬರಿ ಆಗೋದು ಬೇಡ. ವಿಷಯವನ್ನು ಮುಂದೆ ಇಡ್ತೀನಿ. ಏನಪ್ಪ ಅಂತಂದರೆ, ರಕ್ತ ಚಲನೆಯಲ್ಲಿ ವ್ಯತ್ಯಾಸಗಳು ಅಂತ ನಾವು ಹೇಗೆ ಗುರುತಿಸ್ಕೊಳ್ಳೋದು ಒಂದು ಸಣ್ಣ ಟಿಪ್ಸ್ ಕೊಡಬೇಕಾಗತ್ತೆ. ರಕ್ತ ಚಲನೆಯಲ್ಲಿ ದೇಹದಲ್ಲಿ ನಡೆಯುತ್ತಿರುವ ರಕ್ತ ಚಲನೆಯ ಬಗ್ಗೆ ನಿಮಗೆ ಯಾವ ರೀತಿ ಸಂದೇಶವನ್ನು ನೀವು ತಿಳ್ಕೊಂಡಾಗ ಸರಿ ತಪ್ಪು ಅಂತ ಡಿಸೈಡ್ ಬರುತ್ತೆ. ಯಾಕೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ನಿಮಗೆ ಮಾತ್ರ ಗೊತ್ತು. ಹೌದು. ಹೌದಾ? ಶಾಸ್ತ್ರ ಹೇಳೋರು ಗೊತ್ತಾ? ಇಲ್ಲ.
ಅದಕ್ಕೆ ಶಾಸ್ತ್ರ ಎಂದರೇನು ಅನ್ನೋದಕ್ಕೆ ಉತ್ತರ ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳ್ತೀವಿ ಅಂತ ಹೋಗ್ತಾರೆ. ಈ ಶಾಸ್ತ್ರದ ಮೂಲ ಅರ್ಥ ಯಾವುದು ಅಂದರೆ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಚಲನೆಯ ವ್ಯತ್ಯಾಸಗಳನ್ನು ತಿಳಿಯುವುದೇ ನಿಜವಾದ ಶಾಸ್ತ್ರವೇ ಹೊರತು ಹೆಸರು ಬರಕ್ಕೆ ಶಾಸ್ತ್ರ ಅಂತಕ್ಕಂಥದ್ದೇ ಮೂರ್ಖತನದ ಪರಮಾವಧಿ. ರಕ್ತ ಚಲನೆ ಹೆಣ್ಣಿನಲ್ಲಿ ಗಂಡಿನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಏನಿದೆ ಆ ವ್ಯತ್ಯಾಸ ಆದಾಗಲೇ ಹುಚ್ಚಿಡ್ಕೊಳ್ಳೋದು, ಕೋಪ ಬರೋದು, ಬೇಜಾರಾಗೋದು, ಹೌದಲ್ಲ? ಇದನ್ನ ನಾವು ತಿಳಿಬೇಕಾಗಿರೋದು ಶಾಸ್ತ್ರ ಅಂತ. ಹೆಣ್ಣು ಗಂಡಿಗೆ ಮದುವೆ ಶಾಸ್ತ್ರ ಕೇಳಕ್ಕೆ ಹೋದ್ರೆ ಇದನ್ನೇನಾದರೂ ಈ ವಿಚಾರವನ್ನು ಇವತ್ತು ಯಾರಾದರೂ ಹೋಗಿ ಯಾರಾದರೂ ಶಾಸ್ತ್ರ ಕೇಳೋ ಹತ್ರ ಹೋಗಿ ಕೆಣಕಿದ್ರೆ ಅವರಿಗೆ ಲೆಫ್ಟ್ ರೈಟ್ ಮಾಡಿ ಕಳಿಸ್ಬಿಡ್ತಾರೆ. ಯಾರೇ ನಿಮಗೆ ತಲೆಕಟ್ಟು ಯಾರು ಹೇಳಿದ್ದು ಅದೆಲ್ಲ ಇಲ್ಲ ಹೋಗ್ರಿ, ನಾವು ಕಾಲದಿಂದ ಮದುವೆ ಮಾಡಿಸಿಲ್ವಾ ಅಂತ ಉತ್ತರ ಹೇಳ್ತಾರೆ ಹೊರತು ಇದೇ ನಾವು ತಿಳ್ಕೊಂಡಿರೋದು ಪಂಚಾಂಗದಲ್ಲಿ ಏನಿದೆ ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು. ಆದರೆ ಪಂಚಾಂಗದಲ್ಲಿ ಇದಿದೆ ಏನು, ರಕ್ತದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಪಂಚಾಂಗ ಸರಿಯಾದ ಜ್ಞಾನತ್ವ ಹೊಂದಿರುವಂಥವ್ರ ಹತ್ರ ಮಾತ್ರ ಗೊತ್ತಿದ್ದು. ಏನೋ ಒಂದು ಕಲ್ತಿದ್ದೀನಿ ಒಂದಷ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅನ್ನೋರಿಗೆ ಈ ಬಗ್ಗೆ ಸತ್ಯವಾಗ್ಲೂ ಗೊತ್ತಾಗಲ್ಲ, ಇಲ್ವೂ ಇಲ್ಲ, ಆಗೋದು ಇಲ್ಲ. ನಾವು ಹೋಗೋದು ಅಂಥವ್ರ ಹತ್ರನೇ. ಜ್ಞಾನಿಗಳ ಹತ್ರ ಹೋಗ್ಬೇಕು ಅಂತ ಯಾರಿಗೆ ಗೊತ್ತು? ಜ್ಞಾನಿಗಳಂದ್ರೆ ಯಾರು ಅನ್ನೋದೇ ನಮ್ಮ ಜನಕ್ಕೆ ಗೊತ್ತಿಲ್ಲ. ಶಾಸ್ತ್ರ ಹೇಳ್ಕೊಳ್ಳೋದೇ ಪಂಚಾಂಗ ಹೇಳೋರು ಶಾಸ್ತ್ರ ಹೇಳ್ತಾರೆ, ಅಷ್ಟು ನಮ್ಗೆ ಗೊತ್ತು, ಇಷ್ಟೇ ಗೊತ್ತಿರೋದು. ಸೊ ಈ ತಿಳ್ಕೊಂಡಿರೋದಕ್ಕೆ ನಾವು ಇವತ್ತು ಈ ಮಟ್ಟಕ್ಕೆ ತುಂಬ ಕಠಿಣವಾದ ಕ್ಷೀಣ ಸ್ಥಿತಿಯಲ್ಲಿದ್ದೀವಿ. ಏನೂ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬದುಕಲಿಕ್ಕೆ. ಯಾಕೆ ಅಂದರೆ ನಾವು ಇನ್ನೊಬ್ಬರ ಮೇಲೆ ಹೊರೆ ಹಾಕ್ಬಿಟ್ಟಿದ್ದೀವಿ. ಈ ಇನ್ನೊಬ್ಬರ ಮೇಲೆ ಹೊರೆ ಆಗಬಾರ್ದು ಅಂದರೆ ನಿಮ್ಮ ದೇಹದ ರಕ್ತ ಚಲನೆಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನಿಮ್ಮ ಮಗುಗಾಗಲಿ ನಿಮಗಾಗಲಿ ತಿಳ್ಕೊಂಡ್ರೆ ಶಾಸ್ತ್ರ ಕೇಳೋದು ತಪ್ಪುತ್ತಾ? ತಪ್ಪುತ್ತೆ. ಏನು ಹೇಳಮ್ಮ? ಹೌದಾ? ಯಾರೋ ಹೇಳಿದ್ರು ನಾವು ಮಾಡಿಬಿಟ್ಟೋ ಮದುವೆ ಅಂತ ಆಮೇಲೆ ಬಂಬಡಿ ಹೊಡ್ಕೊಳ್ಳೋ ಬದಲು, ಕೋರ್ಟ್ ಹತ್ರ ಹೋಗಿ ನರ್ಸಿಂಗ್ ಹೋಮ್ ಹತ್ರ ಹೋಗಿ ಬಂಬಡಿ ಹೊಡ್ಕೊಳ್ಳೋ ಬದಲು ನಾವೇ ತಿಳ್ಕೊಂಬಿಡೋಣ. ಗುರುಜಿ ಹೇಗೆ ತಿಳ್ಕೊಳ್ಳೋದು ಇದನ್ನ? ಅದನ್ನೇ ಹೇಳ್ತಾ ವಿಚಾರಕ್ಕೆ ಬಂದೆ. ಹೇಗದು ಅದಕ್ಕೂ ಗುರುತು ಅಂದರೆ ಸಾಮಾನ್ಯವಾಗಿ ಮನುಷ್ಯನ ಉಸಿರಾಟ ಅಂತಕ್ಕಂಥದ್ರಲ್ಲಿ ರಕ್ತ ಚಲನೆಯ ಪೂರ್ಣವಾದ ಸತ್ಯ ಗೊತ್ತಾಗತ್ತೆ. ಉಸಿರಾಟ ರಕ್ತ ಚಲನೆಯ ಮೇಲೆ ಅವಲಂಬಿಸ್ಕೊಂಡಿರತ್ತೆ. ಈಗ ಉದಾಹರಣೆ ಎದುರುಸಿರು ಅಂತ ಗೊತ್ತಾ ನಿಂಗೆ? ಸುಮ್ಮನೆ ಒಂಥರ ಏಗ್ತಾ ಇರೋದು, ಆಗ್ತಾ ಇಲ್ಲ ನನಗೆ, ಕುತ್ಕೊಳಕ್ ಆಗ್ತಾ ಇಲ್ಲ, ಮಲಗಕ್ಕೂ ಆಗ್ತಾ ಇಲ್ಲ, ಇರಕ್ಕೂ ಆಗ್ತಾ ಇಲ್ಲ, ಬೆವ್ರು ಬರ್ತಾ ಇದೆ, ಹೊಸ್ಕೋತಾರೆ, ಗಾಬರಿ ಆಗ್ತಾರೆ, ಹೊರಗಡೆ ಹೋಗ್ತಾರೆ, ಕಿಟಕಿ ನೋಡ್ತಾರೆ, ಅಂದ್ರೆ ಸರಿಯಾಗಿ ಉಸಿರಾಡಲ್ಲ. ಸೊ ಈ ರೀತಿಯಾಗಿ ಮಾನಸಿಕವಾಗಿ ಅನುಭವಿಸ್ತಕ್ಕಂತಹ ಈ ಉಸಿರಾಟದ ವ್ಯತ್ಯಾಸದಲ್ಲಿ ತಿಳ್ಕೋಬೇಕು ನನ್ನ ದೇಹದಲ್ಲಿ ಆಗ್ತಿರ್ತಕ್ಕಂಥ ವೈಪರೀತ್ಯಕ್ಕೆ ಕಾರಣ ಏನು. ದೇಹದಲ್ಲಿ ನಡೀತಾ ಇರತಕ್ಕಂತಹ ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಆದಾಗ ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಸಂದರ್ಭನೇ. ರಾತ್ರಿ ಮಲಗದ ಬೆಳಗ್ಗೆ ಏಳಲಿಲ್ಲ ಅದೇನೆ. ಮಲ್ಕೊಂಡಾಗ ಸ್ವಾಮಿ ಉಸಿರು ಕುತ್ತಿಗೆ ಹಿಡ್ಕೊಂಡಂಗೆ ಆಗ್ತದೆ, ಅಮಿಕೊಂಡಂಗೆ ಆಗತ್ತೆ, ಅದೇನೆ. ಹೌದಾ? ಈಗ ಇದನ್ನ ಯಾವುದ್ರಲ್ಲೂ ಕೂಡ ಸಾಬೀತು ಮಾಡೋಕ್ಕೆ ಸೈನ್ಸಲ್ಲೂ ಸಾಧ್ಯ ಇಲ್ಲ. ಏನು ಅಂದರೆ ಆಗೋದಕ್ಕೆ ಏನಕ್ಕಾಯ್ತು ಅಂತ ಸೈನ್ಸಲ್ಲೂ ಪ್ರೂವ್ ಮಾಡೋಕ್ಕಾಗಲ್ಲ, ಬಟ್ ಶಾಸ್ತ್ರ ಹೇಳೋರ್ ಕಲ್ಲೂ ಹೇಳೋಕ್ಕಾಗಲ್ಲ. ಅಂತಹ ಒಂದು ಇರ್ತಕ್ಕಂಥ ಸತ್ಯವನ್ನ ನಾವು ಹೆಂಗೆ ತಿಳ್ಕೊಳ್ತಕ್ಕಂಥದ್ದು, ಆ ವೈಪರೀತ್ಯ ಯಾಕಾಗಬೇಕು, ರಕ್ತ ಚಲನೆಯ ವೈಪರೀತ್ಯ ಯಾಕಾಗಬೇಕು ಅಂತ ಇವಾಗ ಒಂದು ಚಿತ್ರವನ್ನ ನಾವೊಂದ್ಸಲ ಗಮನಿಸೋಣ. ಆ ಚಿತ್ರದಲ್ಲಿ ನಿಮ್ಮ ಇಲ್ಲಿ ನೋಡ್ಬೋದು. ಇದು ಸಾಮಾನ್ಯವಾಗಿ ನಮ್ಮ ಆಫೀಸಿಗೆ ಬಂದವ್ರಿಗೆ ಇದೆಲ್ಲ ಗೊತ್ತಾಗಿರುತ್ತೆ. ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಕಿಟಕಿ ಅಂತಕ್ಕಂಥ ವಿಚಾರ ಇಡೀ ವಿಶ್ವದಲ್ಲಿ ಈ ಥರದ್ದು ಒಂದು ಯಾರು ಒಂದು ಕಿಟಕಿ ಇದ್ದರೆ, ಅಥವಾ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಥರದ್ದು ಒಂದು ಕಿಟಕಿಯ ಸತ್ಯವನ್ನು ತೋರ್ಸಕ್ಕೆ ಯಾರು ತಾಕತ್ತಿದ್ರೆ ಇವತ್ತು ತಿಳ್ಕೊಬೋದಾಗತ್ತೆ. ಇದು ನಮ್ಮ ಆಫೀಸಲ್ಲಿದೆ, ಬಂದಿರೋರ್ಗೆ ಅರ್ಥ ಆಗತ್ತೆ. ಯಾಕೆ ಅಂದರೆ ನೋಡಮ್ಮ, ಇದು ವೃತ್ತಾಕಾರದ ಭೂಮಿ. ಹೌದಾ? ಭೂಮಿ ವೃತ್ತಾಕಾರ ಇದೆ, ಒಪ್ಕೊಂಡಿದೀವಿ. ಈ ವೃತ್ತಾಕಾರದ ಭೂಮಿಯಲ್ಲಿ ಚಚ್ಚೌಕಾರದ ಮನೆಯನ್ನ ಕಟ್ಟಲೇಬೇಕು, ಕಟ್ಟಿರಲೇಬೇಕು. ಅಲ್ಲಿದೆ ನೋಡು ಸ್ಕ್ವೈರ್ ಫ್ರೇಮು, ಚೌಕಾಕಾರ. ಹೌದಾ? ಈ ರೀತಿ ಮನೆ ನಿಮ್ಮಲ್ಲಿ ಇದೆಯಾ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಇದ್ರ ಮಧ್ಯಕ್ಕೊಂದು ಚಚ್ಚೌಕಾರ ಕಾಣಿಸ್ತಾ ಇದೆ. ಇದೇ ಕಣಮ್ಮ ಮನುಷ್ಯನ ಪ್ರಾಣವನ್ನ ಹಿಂಡತಕ್ಕಂಥದ್ದು, ಪ್ರಾಣವನ್ನ ರಕ್ಷಣೆ ಮಾಡತಕ್ಕಂಥ ಸತ್ಯವಾದ ಒಂದು ಪೂರ್ಣವಾಗಿರ್ತಕ್ಕಂಥ ಕುಂಡಲಿ. ಅಂದ್ರೆ ಇದನ್ನ ಪ್ರತಿಯೊಬ್ರು ಗಮನಿಸ್ಕೋಬೇಕು. ನಿಮ್ಮ ವಾಸದ ಮನೆಯಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಈ ತರ ಇದೆಯಾ ನೋಡ್ಕೊಳ್ಳಿ. ಈ ತರ ಇದ್ರೆ ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ. ಈ ತರ ಮನೆ ಯಾರ ಕೈಲೂ ಕಟ್ಟಕ್ಕಾಗಿಲ್ಲ. ಯಾಕೆ ಅಂದ್ರೆ ಗೊತ್ತಿಲ್ಲ, ಹೇಳಿಲ್ಲ, ಹೇಳ್ತಾ ಇಲ್ಲ, ನಮಗೂ ಗೊತ್ತಿಲ್ಲ. ಇದನ್ನ ಬೇಕಾದಷ್ಟು ಜನಕ್ಕೆ ಆಫೀಸಲ್ಲಿ ಬಂದು ಕೂತ್ಕೊಂಡವ್ರಿಗೆ ನಾನು ಮದ್ದು ತೋರಿಸೋದೇ ಈ ಚಿತ್ರ. ನೀವು ಮನುಷ್ಯರೇ ಅಂತ ಆಗಿದ್ರೆ ಮೊದಲು ಈ ರೀತಿ ಮನೆ ಕಟ್ಟಕ್ಕೆ ನಿಮ್ಮ ಕೈಲಿ ಆಗಿದೆಯಾ?
ನಿಮ್ಮ ಮನೆ ಈ ಥರ ಚಿತ್ರ ಮಾಡಿಕೊಂಡು ಯಾರು ಇಂಜಿನಿಯರ್ ಹುಟ್ಟಿದಾರ ಈ ಥರದವ್ರು ಇಂಜಿನಿಯರ್ ಹಾಕಲಿಕ್ಕೆ ಈ ಸತ್ಯವನ್ನು ತಿಳ್ಕೊಂಡಾಗ ಹಂಗೆ ಉಸಿರು ಬಿಟ್ಬಿಡ್ತಾರೆ. ಯಾವುದಲ್ವಾ ಏನಿಷ್ಟು ಸರಳವಾಗಿದೆಯಲ್ಲ, ಹೌದಾ? ಯಾಕೆ ಅಂದರೆ ಇದರಲ್ಲಿ ಸುತ್ತ ಇರತಕ್ಕಂಥ ಒಂದು ಗೋಡೆಯಲ್ಲಿ ಹಾಕಿರ್ತಕ್ಕಂಥ ವಿನ್ಯಾಸ ಆಗಲಿ, ನಮ್ಮ ಕರ್ನಾಟಕದ ಕೈಲಿ ಪೇಂಟ್ ಹೊಡೆಯೋಕ್ಕಾಗಲ್ಲ ಈ ಮನೆಗೆ. ನಮ್ಮ ಕರ್ನಾಟಕದಲ್ಲಿ ಪೇಂಟ್ ಕೂಡ ಮಾಡೋಕ್ಕಾಗಲ್ಲ ಈ ಥರ ಮನೆ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ಆಫೀಸ್ ಇರ್ತಕ್ಕಂಥ ವಿಚಾರ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮನೆ ಸುತ್ತ ಆಫೀಸ್ ಸುತ್ತ ಒಂದು ಸುತ್ತು ಬರಬೇಕು, ಆಗ ಗೊತ್ತಾಗತ್ತೆ ಮನೆ ಅಂದರೆ ಈಗೂ ಕಟ್ಟಬೇಕಾ ಅಂತ. ಅಂತಹ ವಿಸ್ಮಯಕರವಾಗಿರ್ತಕ್ಕಂಥ ಈ ರೀತಿ ಚಿತ್ರ ಇರ್ತಕ್ಕಂಥದ್ದು ಚಚ್ಚೌಕಾರಾಗಿರ್ತಕ್ಕಂಥ ಮನೆಯನ್ನು ನಾವು ಕಟ್ಟಬೇಕು. ಯಾಕೆ? ಮನೆಯಲ್ಲಿ ಓಡಾಡ್ತಕ್ಕಂತಹ ವ್ಯಕ್ತಿ, ಪ್ರತಿಯೊಂದು ಮನೆ ಇರೋದು ಉದ್ದ ತುಂಡ ತಾನೇ ಮನೆ ಇರೋದು. ಉದ್ದ ಇಷ್ಟು ಸ್ವಾಮಿ, ಅಗಲ ಇಷ್ಟು ಸ್ವಾಮಿ. ಕಾರ್ಯಕ್ರಮದಲ್ಲಿ ಇವತ್ತು ಕರೆ ಮಾಡೋರು ದಯವಿಟ್ಟು ಈ ಥರ ಚಿತ್ರ ಇದ್ರೆ ನೀವು ಏನಾದ್ರು ಮನೆ ಕಟ್ಟಿದ್ದಾರೆ, ನಾವು ಕನ್ಸ್ಟ್ರಕ್ಷನ್ ಮಾಡೋದು ಬಿಟ್ಟು ನೀವು ಮನೆ ಕಟ್ಟಿಸಿದ್ರೆ ಈ ರೀತಿಯಾಗಿ ಸ್ಕ್ವೈರ್ ಚಚ್ಚೌಕಾರದ ನಿವೇಶನವನ್ನು ಕಟ್ಟಲಿಕ್ಕಾಗಿದೆಯಾ? ಮತ್ತೆ ಕೊನೆಯಲ್ಲಿ ಹೇಳ್ತೀನಿ, ಮನೆಗೊಂದು ಹೃದಯ, ಆ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಪ್ರಾಣ. ನಮ್ಮಲ್ಲಿ ಹೃದಯ ಇದೆ, ಮನೆಗೆ ಹೃದಯ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಪ್ರಪಂಚಕ್ಕೆ ನಾನೇ ಅಂತ ಅನ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ನನಗೆ. ಮನುಷ್ಯನಿಗೆ ಇರುವ ಹೃದಯ ಸತ್ಯ, ಮನೆಗೊಂದು ಹೃದಯ ಬೇಕು ಅಂತ ಹೇಳ್ತಕ್ಕಂತಹ ಕೇಳಿಸ್ಕೊಳ್ತಕ್ಕಂಥ ನೀವು ಅದೃಷ್ಟವಂತರು ಅಂತ ಅನ್ಕೋತೀನಿ. ಯಾಕೆ ಅಂದರೆ ಈ ಇಷ್ಟು ವಿಷಯನ ಯಾಕೆ ವಿಸ್ತಾರವಾಗಿ ಹೇಳಬೇಕಾಗತ್ತೆ ಅಂದರೆ, ಇದು ರೀ ಸತ್ಯ. ಇಲ್ಲಿ ಒಬ್ಬ ಮನುಷ್ಯ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ಹೋಗ್ಬೇಕಾಗ್ಲಿ, ನೋಡಮ್ಮ ಅಲ್ಲಿ ಒಂದೇ ಅಳತೆ ಇದೆ, ಇದನ್ನೇ ಸಮತೋಲನ ಅಂತ. ಈ ರೀತಿ ನಡಿಗೆ ಇದ್ದಾಗ ರಕ್ತದ ವೈಪರೀತ್ಯ ವ್ಯತ್ಯಾಸ ಆಗ್ಲಿಕ್ಕಿಲ್ಲ, ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ತಂಪಾಗಿರುತ್ತೆ ಮನೆ. ನಾವು ಉದ್ದ ತುಂಡ ಮನೆ ಕಟ್ಕೊಂಡ್ರೆ ಫ್ಯಾನ್ ಹಾಕಪ್ಪ, ಸೆಕೆಯಪ್ಪ, ಶರ್ಟ್ ಗುಂಡಿ ಬಿಚ್ಕೊಂಡು ಕುತ್ಕೋಬೇಕು. ಈ ಥರದ ಮನೆಗಳು ಕಟ್ಕೊಂಡ್ಬಿಟ್ಟು ನಿಮಗೆ ಎದುರಿಸ್ರು ಬರದೆ ಏನಾಗತ್ತೆ, ವ್ಯತ್ಯಾಸ ಆಗದೆ ಏನಾಗತ್ತೆ, ಹಾರ್ಟ್ ಅಟ್ಯಾಕ್ ಆಗದೆ ಏನಾಗತ್ತೆ. ಅದಕ್ಕೆ ನಾನು 1000 ಸಲ ಹೇಳ್ತೀನಿ, ಸೈನ್ಸ್ಗೂ ಕೂಡ ಚಾಲೆಂಜ್ ಮಾಡ್ತೀನಿ. ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ನಾವು ಸಾಬೀತು ಮಾಡಿಸೋಕ್ಕೆ ರೆಡಿ. ನೋಡಿ ಮಧ್ಯದಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಮ್ಮ, ಹೌದಾ? ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಚಾಲೆಂಜ್ ಮಾಡೋಕ್ಕಿದ್ರೆ ನಾವು ಚಾಲೆಂಜ್ ಮಾಡೋಕ್ಕೆ ರೆಡಿ. ಸೈಂಟಿಫಿಕ್ ಆಗಿ ಯಾವ ಆಧಾರದಲ್ಲಿ ಬೇಕಾದ್ರೂ ನೀವು ಬಂದು ಕೇಳ್ಬೋದು, ತಿಳ್ಕೊಬೋದು. ಆದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ, ಸುಮ್ಮನೆ ಏನೋ ಕಾಲಹರಣ ಮಾಡಕ್ಕೆ ಕೇಳ್ತೀನಿ ಅಂತ ಅಂದ್ಕೊಂಡ್ರೆ ನಾನೇನೋ ಮಾಡ್ಲಿಕ್ಕಾಗಲ್ಲ. ಯಾಕೆ ಈ ವಿಷಯವನ್ನು ಚಾಲೆಂಜಾಗಿ ತಗೋಬೇಕಂತಂದರೆ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಪ್ರತಿ ನಮ್ಮ ದೇಹದ ಭಾಗ ಎಲ್ಲವನ್ನೂ ಸೇರಿ ಇರ್ತಕ್ಕಂಥ ಭಾಗ ಇರ್ತಕ್ಕಂಥದ್ದು ನಮ್ಮ ಬೆನ್ನು ಮತ್ತು ನಮ್ಮ ಮೂಗನ್ನು ನೋಡಮ್ಮ ನೀನು. ದೇಹದ ಮಧ್ಯಭಾಗ ಕರೆಕ್ಟ್ ಇದೆಯಾ ಇಲ್ವಾ? ಕರೆಕ್ಟ್ ಇದೆ. ನಮ್ಮ ಮೂಗಿನ ಭಾಗ, ನಮ್ಮ ಬೆನ್ನಿನ ಭಾಗ, ಅದೇ ಹೆಣ್ಣು ಕ್ರಾಪ್ ತೆಗಿತಕ್ಕಂಥ ಭಾಗ ಮಧ್ಯ ಇದೆಯಾ ಇಲ್ವಾ? ಮಧ್ಯ ಇದೆ. ಈ ರೀತಿಯಾಗಿ ಈ ಎರಡು ಭಾಗವನ್ನು ಒಂದು ಮಾಡಿ ಕೂಡಿಸಿ ಮನೆಯನ್ನು ಕಟ್ಟತಕ್ಕಂಥದ್ದೇ ನಿಜವಾದ ಶಾಸ್ತ್ರೀಯ ಪದ್ಧತಿಯ ಮನೆ. ಎರಡೂ ಒಂದಿಗೆ ಜೋಡಿಸುವುದು. ಇದಕ್ಕೆ ಇನ್ನೊಂದು ಉತ್ತರ ಹೇಳಂದ್ರೆ, ಜ್ಯೋತಿಷ್ಯ ಎಂದರೆ ಏನು? ಇದನ್ನ ಇವತ್ತು ಪ್ರತಿಯೊಬ್ಬರು ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ. ಜ್ಯೋತಿಷ್ಯ ಎಂದರೇನು ಅಂತ ದಯವಿಟ್ಟು ಬರ್ಕೊಂಡು ಕೇಳಿ. ಯಾರು ಉತ್ತರ ಕೊಡ್ತಾರಾ ಅವ್ರು ಹೇಳ್ತಾರೆ, ಜ್ಯೋತಿಷ್ಯ ಅಂದ್ರೆ ಬೆಳಕು. ಅದು ಅವ್ರನ್ನೇ ಕೇಳಬೇಕು, ಎಲ್ಲಿ ಬತ್ತಾಯ್ತೋ ಬೆಳಕು. ಜ್ಯೋತಿಷ್ಯ ಅಂದ್ರೆ ಬೆಳಕಿನ ಕಡೆ ಹೋಗೋದು, ಕತ್ತಲೆಯಿಂದ ಬೆಳಕಿನ ಕಡೆ ಹೋಗೋದು. ಇಷ್ಟು ಬಿಟ್ರೆ ಇನ್ನೇನು ನಮ್ಮ ದೇಶದಲ್ಲಿ ಓಪನ್ ಆಗಿಲ್ಲ ಇಲ್ಲಿವರೆಗೂ. ಯಾರನ್ನೇ ಕೇಳಿ ಬೇಕಾರೆ ಜ್ಯೋತಿಷ್ಯ ಅಂದ್ರೆ ಏನ್ ಸ್ವಾಮಿ ಅಂತ ಯಾರನ್ನಾರು ಕೇಳಿ ಉತ್ತರ ಕೊಟ್ಬಿಟ್ರೆ ಸರಿ. ಮತ್ತೆ ಆ ಉತ್ತರ ಯಾವುದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ, ಜ್ಯೋತಿಷ್ಯದ ಮೂಲ ಅರ್ಥ ಇಲ್ಲಿ ನಾನು ಅನ್ನೋ ಪದವನ್ನ ನನಗೆ ಮಾತ್ರ ಗೊತ್ತು ಅಂತ ದಯವಿಟ್ಟು ಅನ್ಕೋಬೇಡಿ. ಹೇಳ್ತಿರೋ ನಾನು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಮಾತ್ರ ಗೊತ್ತು ಅಂತಲ್ಲ. ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನಾನು ಒಬ್ಬನೇ ಅಂತ, ನನಗೆ ಮಾತ್ರ ಗೊತ್ತು ಅಂತ ಯಾವ ಕಾರಣಕ್ಕೂ ಹೇಳೋಕ್ಕೆ ಅಧಿಕಾರ ಇಲ್ಲ, ಹೇಳೋದೂ ಇಲ್ಲ, ನನಗದು ಬೇಕಾಗೂ ಇಲ್ಲ. ಈ ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ ನಾನು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಕೆಲವ್ರಿಗೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಇಲ್ಲಿ ಜ್ಯೋತಿಷ್ಯದ ಮೂಲ ಅರ್ಥ ಎರಡನ್ನ ಒಂದುಗೂಡಿಸುವುದೇ ಜ್ಯೋತಿಷ್ಯದ ಮೂಲ ಅರ್ಥ. ಎರಡನ್ನ ಒಂದುಗೂಡಿಸುವುದೇ. ಏನಿದು ಅಂದ್ರೆ, ಆಕಾಶ ಭೂಮಿಯನ್ನ ಒಂದು ಮಾಡಿದಾಗ ಮಳೆ ಬರುತ್ತೆ. ಆಕಾಶ ಭೂಮಿ, ಒಂದು ಹೆಣ್ಣು ಒಂದು ಗಂಡು ಸಂಯೋಗವಾದಾಗ ಮಗು ಬರುತ್ತೆ. ಹೌದಾ? ದೇಹ ಮತ್ತೆ ಮನಸ್ಸನ್ನ ಒಂದು ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಇಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಈ ವಿಚಾರವನ್ನ ಜ್ಯೋತಿಷಿಗಳು ತಿಳ್ಕೊಂಡಿದಾರ ನಮ್ಮ ದೇಶದಲ್ಲಿ ಅನ್ನೋದು ನಿಜಕ್ಕೂ ಇಲ್ವೇ ಇಲ್ವಲ್ಲ ಅಂತ ನನಗೆ ಇಲ್ಲಿವರೆಗೂ ಕೊರತೆ ಇದೆ. ಜ್ಯೋತಿಷ್ಯ ಎಂದರೇನು, ಶಾಸ್ತ್ರ ಎಂದರೇನು, ನಾವೇ ಬಂಬಡಿ ಹೊಡ್ಕೋಬೇಕು. ಅಲ್ಲಿ ಉತ್ತರ ಇಲ್ಲ. ಕಾಲದಿಂದ ಹೇಳ್ಕೊಂಬಂದಿರೋದು ಯಾರು, ಇವ್ರು ಬಂದು ಏನೇನೋ ಹೇಳ್ತಾವ್ರೆ ಅನ್ನೋರು
ಬಂದರೆ ನಾವು ಸರಿಯಾಗಿ ಉತ್ತರ ಹೇಳ್ಕೊಡ್ಬೋದು. ಏನಂದರೆ ತಪ್ಪಾಗಿ ಹೇಳಬೇಡಿ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನಿಮಗೆ ತಿಳಿದು ನೀವು ಹೇಳ್ತಾ ಇದ್ದೀರಾ, ಇದರಿಂದ ನಿಮಗೂ ಒಳ್ಳೇದಾಗಿಲ್ಲ, ಹೇಳೋರು ಒಳ್ಳೇದಾಗಿಲ್ಲ, ದಯವಿಟ್ಟು ಅದು ಬಿಟ್ಬಿಟ್ಟು ಹೊಸ್ದಾಗಿ ಬನ್ನಿ ಅಂತ ಹೇಳ್ಕೊಡೋಣ ಅಂತ ಒಂದು ಆಸೆ. ಅಂದರೆ ಅವ್ರಿಗೆ ಗೊತ್ತಿದ್ರೂ ಕೂಡ ಬಳಸುವಂತಹ ಒಂದು ಮಟ್ಟಕ್ಕೆ ಹೋಗಿಲ್ವಲ್ಲ ಅನ್ನೋದೇ ನಮಗೊಂದು ಕೊರತೆ. ಹಾಗಾಗಿ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಎಲ್ಲೋ ಐತೆ ಕಾಣ್ದಿರೋ ತಂದು ತೋರಿಸಿದ್ರು ಅನ್ನೋದಲ್ಲ. ಬೇಕಾದಷ್ಟು ಜನಕ್ಕೆ ಇವತ್ತು ನಮ್ಮ ಆಫೀಸಿಗೆ ಬಂದವರಿಗೆ ಇದೆಲ್ಲ ಅರ್ಥ ಆಗಿರುತ್ತೆ, ನಾನು ಅರ್ಥ ಮಾಡಿಸ್ತೇನೆ, ಯಾವುದೇ ವಿಷಯ ಹೇಳಲ್ಲ. ಬಂದು ಕುತ್ಕೊಂಡ ತಕ್ಷಣ ಸ್ವಲ್ಪ ತಿರುಗಿ ನೋಡಿ, ಇದು ಕಿಟಕಿನ ಮನೆನ ನೋಡಿ ಫಸ್ಟು ಅಂತ ಹೇಳಿದಾಗ ವಾ ನಾನು ಅಂದ್ಕೊಂಡೆ ಏನೋ ಅಂತ ಆಮೇಲೆ ಅಂತಾರೆ. ಯಾಕೆಂದರೆ ಆ ಕ್ವಶನ್ ಅಲ್ಲೇ ಕ್ರಿಯೇಟ್ ಆಗುತ್ತೆ. ಎಲ್ಲೂ ಇಲ್ವಲ್ಲ ಇದು ಈ ಥರ. ಆ ಥರದ್ದೇ ವಿಚಾರಗಳು ಕೂಡ ನಮ್ಮ ಹತ್ರ ಇರ್ತಕ್ಕಂಥದ್ದು. ಯಾರು ಹೇಳಿಲ್ಲ, ಹೇಳಕ್ಕಾಗಲ್ಲ ಅಂತಕ್ಕಂಥ ವಿಚಾರನೆ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಯಾಕೆ ಅಂದರೆ ಇದರಲ್ಲಿ ಪಾಪ ಕೆಲವರಿಗೆ ಪೂರ್ತಿ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋದು ಕೆಲವರು ಕೊರತೆ. ಹೌದು ಹೌದು. ಈ ಕೊರತೆಗೋಸ್ಕರವಾಗಿ ಪ್ರತಿದಿನ ಒಂದೊಂದು ವಿಚಾರ ವಿವರಣೆಯನ್ನು ಕೊಡ್ತಾ ಹೋದಾಗ ನೀವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ನಾವು ಸೀರಿಯಲ್ ಥರ ಪ್ರತಿದಿನ ತೋರ್ಸೋಕ್ಕಾಗಲ್ಲ, ಕಂಟಿನ್ಯೂಟಿ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ, ನಿಮಗೂ ಬೋರ್ ಆಗತ್ತೆ, ನಿಮಗೂ ಏನು ಅರ್ಥ ಆಗಲ್ಲ. ಅದಕ್ಕೋಸ್ಕರವಾಗಿ ಆಯಾ ದಿನಕ್ಕನುಸಾರವಾಗಿ ನಿಮಗೆ ಪ್ರಜ್ಞೆ ಬರಲಿ, ನಿಮ್ಮಲ್ಲಿ ಏನು ತಪ್ಪಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ನಮ್ಗೆ ಯಾವಾಗ ಒಳ್ಳೇದಾಗತ್ತೆ, ನಮಗೆ ಕೆಟ್ಟದ್ದು ಯಾಕಾಯಿತು ಅಂತ ಈ ಶಬ್ದವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಡಿ, ನೀವು ತಿಳ್ಕೊಬೇಡಿ. ಇದು ಯಾವ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆ ಬರುತ್ತೆ ಅಂದರೆ ಅವರು ಸೋಮಾರಿಗಳೇ. ಓಕೆ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ರಾಮನಗರದಿಂದ ವೆಂಕಟೇಶ್ ಅಂತ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ವೆಂಕಟೇಶ್. ಓಕೆ, ತಮ್ಮ ನಕ್ಷತ್ರ ಹೇಳಿ. ಇದು ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಸರಿ ಮೇಡಮ್. ಹಲೋ. ಹಾಂ ಹೇಳಿ ಸರ್, ನಮ್ದು ಮೃಗಶಿರ ನಕ್ಷತ್ರ. ಆಯ್ತು, ಕೇಳಿಸ್ತು, ಹೇಳಿ. ಮುಂದಕ್ಕೆ ಏನಾಗ್ಬೇಕು ಹೇಳಿ. ಮುಂದಕ್ಕೆ ನಮ್ಗೆ ಮನೆಯಲ್ಲಿ ಏನು ಏರುಪೇರು ಯಾಕೆ ಹಿಂಗೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಕೇಳಕ್ಕೆ. ಎಷ್ಟು ವಯಸ್ಸು ತಮಗೆ? ನಮ್ಗೆ ಆಲೆ 67 ವರ್ಷ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 35 ವರ್ಷ. ಓಕೆ, ನಾನು ನಿಮಗೆ ಯಾಕೆ ಇದನ್ನು ಕೇಳಿದೆ ಅಂದರೆ, ಒಬ್ಬ ಗುರುಗಳ ಹತ್ರ ಒಂದು ವಿಚಾರವನ್ನು ಕೇಳಬೇಕು ಅಂದರೆ ಕೊನೆ ಪಕ್ಷ ಒಂದು ಏನಾದರೂ ಒಂದು ನಮಸ್ಕಾರ ಅಂತಕ್ಕಂಥ ಹೇಳುವ ವಾಡಿಕೆನೂ ಪಾಪ ನಿಮಗೆ ಬಂದಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಅಂಗಡಿಗೆ ಹೋಗ್ಬಿಟ್ಟು ಹಸಿ ಶುಂಠಿ ಕೊಡಿ, ಜೀರಿಗೆ ಕೊಡಿ ಅಂತ ಕೇಳ್ದಂಗೆ ಕೇಳ್ತಿರಲ್ಲ. ಯಾವತ್ತು ಕಲಿಯೋದು? 60-65 ವರ್ಷ ಆಗ್ತಾ ಇದೆ ಯಜಮಾನ್ರೇ. ಹಾಂ, ಅರ್ಥ ಆಯ್ತಾ? ಹೇಳಿ ಸ್ವಾಮಿ. ಅಲ್ಲಲ್ಲ, ಈಗ ಬರ್ತಾ ಇದೆ ಸ್ವಾಮಿ ಅಂತ. ಪ್ರಾವಿಷನ್ ಸ್ಟೋರಲ್ಲಿ ನಿಂತ್ಕೊಂಡು ಏನಾದ್ರು ಕೇಳ್ತಾರಲ್ಲ, ಹಂಗೆ ಕೇಳಿದ್ರಲ್ಲ, ಅದಕ್ಕೆ ಬೇಜಾರಾಯಿತು. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಅದ್ಭುತವಾದಂಥ ವಿಚಾರಗಳನ್ನ ತಿಳ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಮಾತನಾಡೋ ಮಾತು ನಮಗೆ ಭಗವಂತನ ಅನುಗ್ರಹದಲ್ಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳದೇ ಇದ್ದರೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ ರೀ. ಸುಮ್ಮನೆ ನಾವೇನೋ ಅಂದ್ಬಿಟ್ಟಿದ್ದೀವಿ, ಏನೋ ಪೂಜೆ ಮಾಡಿಬಿಡ್ತೀವಿ, ನಾವು ಹುಟ್ಟುಬಿಟ್ಟಿದ್ದೀವಿ ಅಲ್ಲ. ಯಾರ ಹತ್ರ ಯಾವ ರೀತಿ ಮಾತಾಡಿದಾಗ ನಮಗೊಂದು ಮಾನವೀಯತೆಯ ಮೌಲ್ಯಗಳು ಬರುತ್ತೆ ಅಂತ ದಯವಿಟ್ಟು ನೀವು ತಿಳ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೊಂದು ಕ್ಷೇಮ ಅನ್ನೋದಕ್ಕೋಸ್ಕರ ಹೇಳದೆ ಹೊರ್ತು ಏನೋ ಮಾತಾಡಬೇಕು, ಯಾರ ಹತ್ರನೋ ಏನು ಮಾತಾಡಿದ್ರೆ ಏನು ಅನ್ನೋ ಥರದಲ್ಲಿ ಆಗಬಾರ್ದು ಅನ್ನೋದೇ ಒಂದು ವಿಚಾರ. ಈಗ ನಿಮಗೆ ಮೃಗಶಿರ ನಕ್ಷತ್ರ ಯಾರದ್ದು? ನಂದೇ. ಏನು ಕೆಲಸ ಮಾಡೋದು ನೀವು? ನಾವು ವ್ಯವಸಾಯ ಸ್ವಾಮಿ. ಓಕೆ, ನಾನು ಹೇಳಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ, ಬೇಜಾರು ಯಾಕೆ ಮಾಡ್ಕೊಳ್ಳಂದ್ರ? ಯಾಕೆಂದರೆ ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಬರ್ತಾ ಇರತಕ್ಕಂತಹ ಒಂದು ವಿಚಾರ ಏನು, ಅದಕ್ಕೆ ನಾವೆಷ್ಟು ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ತೂಕ ಇರಲಿ ಅನ್ನೋ ಉದ್ದೇಶ ಕೇಳೋದೇ ಹೊರತು ನನಗೆ ನೀವು ಸನ್ಮಾನ ಮಾಡಿ ಅಂತ ಅಲ್ಲ. ಇದೆಲ್ಲ ನೀವು ಕಲ್ತ್ಕೊಂಡ್ರೆ ಮಕ್ಕಳಿಗೂ ಅನ್ವಯ ಆಗತ್ತೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಕಟ್ಟಿ 38 ವರ್ಷ ಸ್ವಾಮಿ. ಇನ್ನೊಂದು ಚೂರು ಸೌಂಡ್ ಬೇಕು ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. 38 ವರ್ಷ. ಎಷ್ಟು ಯಾವ ರಸ್ತೆ ಇದೆ ನಿಮ್ಮ ಮನೆಗೆ? ಮನೆಗೆ ಪೂರ್ವ ಪಶ್ಚಿಮ 33 ಅಡಿ, ಉತ್ತರ ದಕ್ಷಿಣ 29 ಅಡಿ. ಓಕೆ, ಗೋಡೆ ಸೇರ ಗೋಡೆ ಬಿಟ್ಟ? ಏನಂದ್ರ? ಗೋಡೆ ಸೇರೈತಾ ಗೋಡೆ ಬಿಟ್ಟು ಹೇಳ್ತಾ ಇದ್ದೀರಾ ಅಂದೆ. ಒಳ ಹಳ್ತೇನ ಹೊರ ಹಳ್ತೇನ? ಸೇರ್ಕೊಂಡೇನೆ. ಗೋಡೆ ಸೇರ್ಕೊಂಡಂಗೆ ಆಯ್ತು. ಈಗ ರಸ್ತೆ ಯಾವ್ದಿದೆ? ರಸ್ತೆ ಪೂರ್ವಕ್ಕೂ ಐತೆ, ಪಶ್ಚಿಮಕ್ಕೂ ಐತೆ. ನೀವು ಯಾವ್ದು ಬಳಸ್ತಾ ಇದ್ದೀರಾ? ನಾವು ಮೊದ್ಲು ಪಶ್ಚಿಮದ ಬಾಕ್ಲು ಇಕ್ಸಿದ್ದು ಸ್ವಾಮಿ. ಪಶ್ಚಿಮದ ಬಾಕ್ಲು ಸೊರಾಗಲ್ಲ ಅಂತ ಮುಚ್ಚಿಸ್ಬಿಟ್ರು. ಯಾವಾಗ?
ಆಲೆ 4 ವರ್ಷ ಆಯ್ತು ಸ್ವಾಮಿ. ಸರಿ ಹೋಯ್ತಾ ಮುಚ್ಚಿದ ಮೇಲೆ? ಮುಚ್ಚಿದ್ಮೇಲೆ ಶುರು ಆಯ್ತಾ ಅಂದ್ರೆ ಅದೇ ನಮ್ಗೀಗ ಸ್ವಾಮೀಜಿ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಪೂರ್ವ ಪಶ್ಚಿಮ ಪೂರ್ವ ಮಡಿಕೊಂಬೇಕು ಅನ್ನೋ ಒಂದು ಮನಸ್ಸಿನ ಬಂದ್ರೆ ಅದಕ್ಕೆ ಕೇಳಿದ್ದು. ಓಕೆ, ಇಲ್ಲಿ ಒಂದು ತಿಳ್ಕೊಳ್ಳಿ ವಿಷಯನ. ಏನ್ ಸ್ವಾಮಿ? ಒಂದು ವಿಚಾರ ತಿಳ್ಕೊಳ್ಳಿ, ನಿಮಗೆ ಬೆಳಿಗ್ಗೆ ಹೊತ್ತು ಹೇಳ್ತಕ್ಕಂಥ ವಿಚಾರದಲ್ಲಿ ಮನಸ್ಸಿಗೆ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಬೇಜಾರಾಗತ್ತಾ, ದೇಹದಲ್ಲಿ ಒಂಥರ ವೇದನೆ ನೋವು ಬರುತ್ತಾ ಅಂತ ಕೇಳ್ತೀನಿ. ಏನಿಲ್ಲ ಸ್ವಾಮಿ, ಆರಾಮಾಗಿ ಎದ್ದು ಹೋಗ್ತೀನಿ. ನಾನು ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡಿದ್ರು ಆರಾಮಾಗಿ ಎದ್ದು ಹೋಗ್ತೀನಿ. 5 ಗಂಟೆ ರಾತ್ರಿ ಎದ್ದು ಬಿಡ್ತೀನಿ. ಓಕೆ, ಈಗ ನಿಮ್ಗೆ ಬೇಕಾಗಿರೋದೇನು? ನನಗೆ ಬೇಕಾಗಿರೋದು ನಮ್ಮ ಮನೆ ಇದು ಏರುಪೇರು ಯಾಕೆ ಆಯ್ತಾ ಇದೆ ಅಂತ ಕೇಳೋಣ ಅಂತ ಕೇಳ್ತಾ ಇದ್ದೀವಿ. ಎಷ್ಟು ಫ್ಲೋರ್ ಮನೆ ಅದು? ಏನ್ ಸ್ವಾಮಿ? ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದೀರಾ? ಎಷ್ಟು ಅಂತಸ್ತು ಮನೆ ಅದು? ಒಂದೇ 2 ಫ್ಲೋರ್ ಐತೆ. ಓಕೆ, ಮೆಟ್ಲೆಲ್ಲ ಹಾಕಿದ್ದೀರಾ? ಮೆಟ್ಲು ಕುಬೇರ್ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ವಿ ಸ್ವಾಮಿ. ಕುಬೇರ್ ಮೂಲೆ ಅಂದರೆ ಮಲಗೋ ರೂಮ್ ಕಡೆ? ಮಲ್ಗೋ ರೂಮ್ ಕಡೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 4 ಜನ ಹೆಣ್ಮಕ್ಳೇ ಸ್ವಾಮಿ. ಗಂಡು ಮಕ್ಳಿಲ್ವಾ? ಗಂಡು ಮಕ್ಳಿಲ್ಲ. 3 ಜನಕ್ಕೆ ಮದುವೆ ಮಾಡಿದೀನಿ. ಒಬ್ಬಳು ಮಗಳವಳೆ ಇಂಜಿನಿಯರ್ ಓದ್ತಾವಳೆ. ನಾವು ತಮ್ಮದಿರು 5 ಜನ ಅಣ್ಣ ತಮ್ಮದಿರು ನಾವು ಜೊತೆಲೇ ಇದ್ದೀವಿ. ಓಕೆ, ಜೊತೆಲೇ ಇದ್ದೀರಾ ಈಗಲೂ? ಈಗಲೂ ಜೊತೆಲೇ ಇದ್ದೀವಿ. ಸಂತೋಷ. ಅದರಲ್ಲಿ ನಷ್ಟ, ಹಣದಲ್ಲಿ ಮುಂದೆ ಹೋಗ್ಲಿಕ್ಕಾಗಿಲ್ಲ, ಬೇಜಾರು ಅಂತಕ್ಕಂಥದ್ದು, ಸಾಲ ಇದೆ ಅಂತಕ್ಕಂಥದ್ದು ಎಷ್ಟು ಜನದಲ್ಲಿದೆ? ಏನ್ ಸ್ವಾಮಿ? ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಸಾಲಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತಕ್ಕಂಥದ್ದು ಎಷ್ಟು ಜನದಲ್ಲಿ, ಯಾರಲ್ಲಿದೆ? ಅದ್ರಾಗೆ ಒಬ್ಬನೇ ಬೇಜಾರು ಮಾಡ್ಕೊಳ್ಳೋನು, ಕೋಪ ಮಾಡ್ಕೊಳ್ಳೋನು, ಹಾಂ, ಸಾಲಕ್ಕೆ ಸಿಗಾಕೊಂಡ್ರೆ ನನ್ನ ಇನ್ನೊಂದು ಎಣ್ಣೆನು. ಓಕೆ, ಈಗ ನಿಮ್ಮ ಮನೆ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಪಶ್ಚಿಮ ರಸ್ತೆಯಲ್ಲಿ ಇದ್ದಂಥ ಬಾಗಿಲು ಸರಿ ಇಲ್ಲ ಅಂತ ಮುಚ್ಚಿದ್ರು ಅಂತ ಹೇಳಿದ್ರಿ. ಹೌದು ಸ್ವಾಮಿ. ಅಕಸ್ಮಾತಾಗಿ ಸ್ಟೇಷನ್, ಪೊಲೀಸ್ ಸ್ಟೇಷನ್, ಕೋರ್ಟ್ಗೆ ಯಾರ್ದೋ ವಿಚಾರಕ್ಕಾಗಲಿ ಯಾರು ಹೋಗಿದ್ದು? ನಾನೇ ಹೋಗ್ತಾ ಇದ್ದೀನಿ. ಯಾಕಿದು? ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ ಸರ್? 5 ವರ್ಷದಿಂದ ಇವೆಲ್ಲ ಸ್ಟಾರ್ಟ್ ಆದವು. ಸ್ಟಾರ್ಟ್ ಆಯಿತು, ಇನ್ನು ಮುಂದೆ ಐತೆ ಮಾರಿ ಹಬ್ಬ? ಇನ್ನು ಮುಂದೆ ಐತದ? ಇನ್ನೂ ಮುಂದೆ ಐತೆ ಮಾರಿ ಹಬ್ಬ. ಈಗೆಲ್ಲಿ ಮುಗೀತು? ಈಗ ಶುರು ಆಗಿರೋದು. ಯಾಕೆಂದ್ರೆ ಬಾಗಿಲು ಮುಚ್ಚು ಅಂತ ಹೇಳಿದ್ ಪುಣ್ಯಾತ್ಮನ ಕೇಳಬೇಕು, ಯಾಕೆ ಮುಚ್ಚಬೇಕಿತ್ತು ಅದು ಅಂತ. ಯಾರೋ ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ನಾನು ಮತ್ತೆ ತೆಗಿರಿ ಅಂತ ಹೇಳ್ತಾ ಇಲ್ಲ. ಒಬ್ಬೊಬ್ರು ಹೇಳ್ದಂಗೆ ಮಾಡಿದ್ರೆ ದಿನ ಒಂದೊಂದು ಕಿಟಕಿ ತೆಗಿಬೇಕಾಗತ್ತೆ, ದಿನ ಒಂದೊಂದು ಮೆಟ್ಲು ಹೊಡಿಬೇಕಾಗತ್ತೆ. ಅದೆಲ್ಲ ಏನು ಮಾಡಕ್ ಹೋಗ್ಬೇಡಿ. ವಿಚಾರ ಇಷ್ಟೇ, ಯಾರೋ ಏನೋ ಹೇಳಿದ್ರು ಅಂತ ಮಾಡಕ್ ಹೋಗೋದಲ್ಲ. ಪಶ್ಚಿಮ ಮತ್ತೆ ಪೂರ್ವ ಬಾಗಿಲು ನೇರವಾಗಿದೆ ಅಂತ ಲೆಕ್ಕಾಚಾರಕ್ಕಿದೆಯಾ? ಸ್ವಲ್ಪ ಹಿಂದ್ಗಡೆ ಬಾಗಿಲು, ಪಶ್ಚಿಮದ ಬಾಗಿಲು ಕ್ರಾಸ್ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ನಿಮ್ಮ ಮನೆದು ಹೇಳಿ. ಪಶ್ಚಿಮದ ಬಾಗಿಲು ಸೆಂಟ್ರಾಗ ಐತೆ. ಪೂರ್ವಕ್ಕೆ ನಾವು ಬಾಗಿಲು ಮಡಗಿಲ್ಲ, ಉತ್ತರಕ್ಕೆ ಮಡಗ್ ಬಿಟ್ಟಿದೀವಿ. ಅವಾಗ ನಾನೇ ಮನೆ ಕಟ್ಸಿದ್ದು ಉತ್ತರಕ್ಕೆ ಮಡಗ್ಬಿಟ್ಟೆ. ಯಾಕೆ? ಆ ಹಿಂದ್ಗಡೆ ಮಕ್ಕೆ ಬೇರೆಯವ್ರ ಮನೆ ಇತ್ತು. ಅದಕ್ಕೆ ಆ ಕಡೆ ಯಾಕೆ ಅನ್ಬಿಟ್ಟು ನಮಗೆ ಸ್ವಲ್ಪ 3 ಅಡಿ ಜಾಗ ಇದ್ದಿದ್ದು. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಭಗವಂತ ಮನುಷ್ಯನಿಗೆ 2 ಕಡೆ ಡೋರ್ ಕೊಟ್ಟಿದ್ದಾನೆ, ಹೌದಾ? ಹೌದು. ಮತ್ತೆ ನೀವು ಮಾಡಿ ಸರಿನಾ? ಯೋಚನೆ ಮಾಡಿ. ಮುಂಭಾಗ ಒಂದು, ಹಿಂಭಾಗ ಒಂದು ಡೋರ್ ಇದೆ. ನೀವು ಅದನ್ನೇ ಮುಚ್ಚಿಬಿಟ್ಟು ಈಶಾನ್ಯಕ್ಕೆ ಇಟ್ಕೊಂಡ್ಬಿಟ್ರೆ ಉತ್ತರಕ್ಕೆ. ಎಂಥ ಬುದ್ಧಿವಂತರ್ರಿ ನೀವು! ಯಾವ ಪುಸ್ತಕ ಓದಿದ್ರಿ? ಯಾರು ಹೇಳ್ದವರು? ಭಗವಂತ ದೇಹವನ್ನು ಒಂದ್ಸಲ ಕರಡಿ ನೋಡ್ಕೊಳ್ಳಿ ಕುತ್ಕೊಂಡು. ಯಾರು ಮನೆ ಕಟ್ಟೋರು ನಮ್ಮ ದೇಹದಲ್ಲಿ ಮೂಗು ಎಲ್ಲಿದೆ, ಹಿಂದೆ ಮುಂದೆ ಹೋಗೋದು ಎಲ್ಲಿದೆ, ಅದು ಎಲ್ಲಿಗೆ ಹೋಗುತ್ತೆ, ಹೇಗಿದೆ ಅಂತ ತಿಳ್ಕೊಳ್ಳಿ. ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ಮನೆ ಕಟ್ಟೋರು ಮೊದಲು ನಿಮ್ಮ ಮುಖ ದೇಹವನ್ನು ನೋಡ್ಕೊಳ್ಳಿ. ಅದೇ ರೀತಿ ಮನೆಯನ್ನು ಕಟ್ಟಿದ್ರ ಬದುಕೋತೀರ. ಇಲ್ಲ ಅಂದರೆ ತಲೆ ಕೆಟ್ಟವರು ಊರು ತುಂಬ ಸಿಗ್ತಾರೆ ಅಂತ ಅವ್ರು ಹೇಳೋದಕ್ಕೆಲ್ಲ ತೆಗೆದು ಈ ಕಡೆ ಮಡಗಿ, ಮೆಟ್ಲು ತೆಗೆದು ಈ ಕಡೆ ಮಡಗಿ ಅಂದರೆ ಮನೆಯೆಲ್ಲ ಒಡೆದು ಪೂರ್ತಿ ಪಾಳಾಗಿ ಊರು ಬಿಟ್ಟು ದುರ್ಗತಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಇದನ್ನು ಫಸ್ಟ್ ನೀವು ತಿಳ್ಕೋಬೇಕು. ನಮ್ಮ ದೇಹದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಮನೆಯನ್ನು ಕಟ್ಟಬೇಕು ಅಂತ ಯಾರು ನಮ್ಮ ದೇಶದಲ್ಲಿ ಇದ್ದಾರೆ? ಇಲ್ಲ, ಎಲ್ಲ ಹುಚ್ಚುಮುಂಡೆವೇ ಇರೋದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶಾಸ್ತ್ರ ಕೇಳೋರ ಹತ್ರ ಎಲ್ಲ ಹೋಗ್ಬಿಟ್ಟು ಮನೆ ಕಟ್ಟಕ್ಕೆ ಕೇಳಿದ್ರೆ ಏನಾಗುತ್ತೆ ಹೇಳಿ? ಪಂಚೆ ಹೋಗೋದು ಎಷ್ಟು ದಿನ ಆಗಿರುತ್ತೋ ಅವರು ವಾಸ್ತು ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಹೇಳೋದನ್ನು ಕೇಳಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಹೇಳಿದ್ದೇನು, ನಮ್ಮ ದೇಹದಲ್ಲಿ ಭಗವಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ಮನೆಯನ್ನು ಕಟ್ಟಬೇಕು ಅಂದರೆ ನೀವು 1 ಅಡಿ ಇರಲಿ, 2 ಅಡಿ ಇರಲಿ. ಮೊದಲನೇದಾಗಿ ಉದ್ದ ತುಂಡ ನಿಮ್ಮ ಮನೆ ಅಳತೆ ಇದೆ. ಇವಾಗ ನಾನು ಚಿತ್ರ ತೋರಿಸ್ತೇನೆ, ನೋಡಿದ್ರೆ ಟಿ ವಿಲಿ
ನೋಡ್ರಿ ಸ್ವಾಮಿ, ಅದನ್ನ ನೋಡ್ಕೊಂಡೆ ನಿಮಗೆ ಫೋನ್ ಒಂದು ವಾರದಿಂದ ಕಾಲ್ ಮಾಡ್ತಾ ಇದ್ದೀನಿ, ಇವತ್ತು ಸಿಕ್ತು. ಈಗ ಲೆಕ್ಕ ಹಾಕೊಳ್ಳಿ, ಆ ರೀತಿ ನಿಮ್ಮ ಮನೆ ಇರಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ. ಮೊಬೈಲಲ್ಲಿ ಕೂತ್ಕೊಂಡು ಇನ್ನೊಂದ್ಸಲ ನೋಡಿ ಆ ಮನೆ ಭಾಗ ಹೆಂಗಿದೆ ಅಂತ. ನಿಮ್ಮ ಮನೆ ಇರೋದು ಉದ್ದ ತುಂಡ, ನೀವೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಉದ್ದ ತುಂಡನೇ ಮಾಡ್ಕೊಂಡಿರೋದು. ಹೌದು ಸ್ವಾಮಿ, ನಮ್ಗೆ ಏನ್ ಗೊತ್ತಾಗ್ತದೆ, ಅವು 500 ಹೇಳ್ದಂಗೆ ನಾವು ಕಟ್ಟಡ ಮಾಡ್ದಂಗೆ. ನೋಡಿ ಈಗ ಬಂದ್ರು 500 ಕೆಳಗಡೆಗೆ. ಈ 500 ಕತೆ ಹಿಂಗೆ ಆಗಿರೋದು ನಮ್ಮ ದೇಶ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸರಿಯಾಗಿ ತಿಳ್ಕೊಳ್ಳಿ. ಯಾವುದು ಒಡೆದು ಪಡೆದು ಪಜಿತಿ ಮಾಡಬೇಡಿ. ಆ ಬಾಗಿಲು ಈ ಬಾಗಿಲಿಗೆ ಯಾವ ಥರ ಕನೆಕ್ಟಿವಿಟಿ ಕೊಡಬೇಕು, ಉಸಿರಾಟವನ್ನು ಕೊಡಬೇಕು, ಇದನ್ನ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕಂದ್ರೆ ಮನುಷ್ಯ ಆಡ್ತಕ್ಕಂಥ ಮೇಲುಸಿರಿಗೂ ಕೆಳಭಾಗದಲ್ಲಿ ಹೋಗ್ತಕ್ಕಂಥ ಉಸಿರಾಟಕ್ಕೂ ಒಂದೇ ಇದ್ರೆ ಮಾತ್ರ ಮನುಷ್ಯ ಆರೋಗ್ಯವಾಗಿರೋದು. ಇದಕ್ಕೆ ಮೀರಿ ಇನ್ನೇನು ಹೇಳೋಕ್ಕಾಗಲ್ಲ. ಅದೇ ಚೆನ್ನಾಗಿಲ್ಲ ಅಂದರೆ ಮನೆಯವ್ರಿಗೆಲ್ಲ ರೋಗನೇ. ಹೌದು ಸ್ವಾಮಿ, ಹಚ್ಚಿಂದ ಈಗ ಬಾಕ್ಲ ಮುಚ್ಚಿದ ಮೇಲೆ ಮನ್ಮಕ್ಳೆಲ್ಲ ಶುಗರೇ. ನೋಡಿ ಬಂದ್ರಿ ಈಗ ಶುಗರ್ಗೆ. ಓಕೆ, ಬೇಜಾರು ಮಾಡ್ಕೋಬೇಡಿ. ಸತ್ಯ ತಿಳ್ಕೊಂಡಿಂದ ಖುಷಿ ಆಯಿತು ಅಂದರೆ ನಿಮ್ಮ ಮನೆ ಚಿತ್ರ, ನಿಮ್ಮ ಮನೆ ಅಳತೆ ತೊಗೊಂಡು ತಿಳ್ಕೊಳ್ಳೋದೇ ಆದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನೂ ಆಗ್ಬಿಡುತ್ತೆ ಅಂತಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಗುರೂಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಾಗರತ್ನ ಅಂತ ಮೈಸೂರಿಂದ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಮಕ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ ಹಲೋ ಗುರುಗಳೇ, ನಮಸ್ತೆ. ನಾರಾಯಣ, ಹೇಳಿ, ಏನು ಮಾಡ್ತಾಳೆ ಮಗಳು? ನಮ್ಮ ಮಗಳು ಮದುವೆ ಬಗ್ಗೆ ಮಾತಾಡಬೇಕು. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ 29. ಏನು ಓದಿದ್ದಾಳೆ? ಅವರು BCom ಮಾಡಿದ್ದಾಳೆ ಸರ್. ಈಗೇನು ಆಗಬೇಕು? ಕೆಲಸ. ಮದುವೆ ಬಗ್ಗೆ ಮಾತಾಡಬೇಕು. ಮದುವೆ ಸೆಟ್ ಆಗಿದೆ, ಹಾಂ, ಮುಂದೆ ಚೆನ್ನಾಗಿರ್ತಾರ ಅಂತ ಕೇಳಬೇಕು. ಅಬ್ಬಾ ಅದ್ಭುತವಾದ ಪವಾಡದ ಪ್ರಶ್ನೆ ಇದು. ಇನ್ನು ಎಲ್ಲಿದ್ಯಾ ತಾಯಿ ನೀನು? ಅಲ್ಲ, ಮದುವೆ ಮಾಡುವಾಗ ಈಗ ಹೆಸರು ಬಲ ಎಲ್ಲ ಕೇಳಿದ್ರಿ ತಾನೇ? ಕೇಳಿದೀವಿ ಗುರುಗಳು. ಏನು ಹೇಳಿದ್ರು? 106 ವರ್ಷ ಬಾಳ್ತಾರೆ ಅಂದ್ರ? ಚೆನ್ನಾಗಿ ಬರುತ್ತೆ. ಅವ್ರ ಮುಖ ಎಷ್ಟರ ಮಟ್ಟಕೈತಿ ಅಂತ ನೋಡ್ಕೊಳಕ್ಕೆ ಹೇಳಿ ಫಸ್ಟು. ಯಾಕೆ ಮಾತು ಹೇಳ್ತೀನಿ ಹೇಳ್ಬಾರ್ದು ನಾನು. ಎಲ್ಲರೂ ಬರೀ ಸುಳ್ಳು ಹೇಳಿ ಮದುವೆ ಮಾಡಿಸ್ತಾರಮ್ಮ. ನೀನು ಈ ಪ್ರಶ್ನೆನ ಯಾವಾಗ ತಿಳ್ಕೊಬೇಕಿತ್ತು ಅಂದರೆ, ಮಗು ಹುಟ್ಟಿದಾಗ ಈ ಮಗು ನಕ್ಷತ್ರದಲ್ಲಿ ಆರೋಗ್ಯ ಎಷ್ಟರ ಮಟ್ಟಕ್ಕೆ ಸರಿ ಅಂತ ತಿಳ್ಕೊಬೇಕಿತ್ತು ಅಲ್ವಾ? ಹೌದು ಗುರುಗಳೇ. ತಿಳ್ಕೊಂಡಿದೀಯಾ? ಇಲ್ಲ ಗುರುಗಳೇ. ಬೆಳಿಗ್ಗೆ ಏಳಬೇಕಾದ್ರೆ ಏಳಿಸ್ಬೇಕಾ ನಿಮ್ಮ ಮಗಳನ್ನ? ನೀವೇ ಅವಳೇ ಹೇಳ್ತಾಳ? ಇಲ್ಲ, ಅವಳೇ ಎದ್ದೇಳ್ತಾಳೆ ಗುರುಗಳೇ. ಎಷ್ಟೊತ್ತಿಗೆ? 5:30ಗೆ ಎದ್ದ ಗುರುಗಳೇ. ಅಲ್ಲ, ಆಫೀಸ್ಗೆ ಹೋಗ್ಬೇಕಾದ್ರೆ ಹೇಳ್ಬೋದು, ಮನೇಲೇ ಇದ್ರೆ ಎಷ್ಟೊತ್ತು ಕೇಳ್ತಾಳೆ? ಮನೆಗೆ ಇದ್ರು 6 ಗಂಟೆ 6:30. 6:30 7 ಆಗ್ಬೋದು. ಹಾಂ. ಓಕೆ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತಾಳೆ? 9 ಗಂಟೆಗೆಲ್ಲ ಮಲಗ್ತಾಳೆ ಗುರುಗಳೇ. ಊಟ ಎಷ್ಟೊತ್ತಿಗೆ ಮಾಡೋದು? 8:30. 8:30 ಊಟ, 9ಕ್ಕೆ ಮಲಗೋದು. ಹಾಂ. ಮಧ್ಯೆ ಏನು ಹೇಳಲ್ಲ? ಮಧ್ಯೆ ಹೇಳಲ್ಲ ಗುರುಗಳೇ. ಗೊತ್ತಾ ನಿಮಗೆ? ನಿಮ್ಮ ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಗೊತ್ತಾ? ಮಾಡ್ತಾಳೆ ಗುರುಗಳೇ. ಅಯ್ಯೋ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ತಾಯಿ. ಅವಳಿಗೆ ಬೇಜಾರು ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು ಯಾವುದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀರಾ ನೀವು? ಯಾವುದು ಜಾಸ್ತಿ ತಿಳ್ಕೊಂಡಿದ್ದೀರಾ ಅವಳ ಬಗ್ಗೆ? ಕೋಪ ಇದೆ ಗುರುಗಳೇ. ಸರಿನಾ ಕೋಪ ಇರೋದು? ಹಾಂ, ಕೋಪ ಇದೆ ಗುರುಗಳೇ. ಅಲ್ಲ, ಸರಿನಾ ಅಂದೆ. ಮದುವೆ ಆಗೋ ಹುಡುಗಿಗೆ ಕೋಪ ಚೆನ್ನಾಗಿದ್ದಾಗ ಹಾಂ ಸರಿ ಇಲ್ಲ ಗುರುಗಳೇ, ಅದೇ ಹೇಳ್ತೀನಿ. ಈಗ ಅವ್ರು ಹೇಳಿದ್ರಲ್ಲ, ಮಹಾನುಭಾವ ಘನಪಂಡಿತನಾದವ್ರು ಹೇಳಿದ್ರಲ್ಲ, ಭಾರಿ ಚೆನ್ನಾಗಿರ್ತಾರೆ ಅಂತ. ಹೆಣ್ಣು ಕೋಪ ಬಂದರೆ ಗಂಡನ ಕತೆ ಏನು? ಅದೇ ಗುರುಗಳೇ ಹೇಳ್ತೀನಿ. ಒಂದು ನಿಮಿಷ ಏನು ಹೇಳ್ತೀನಿ, ನೀವೆಷ್ಟು ಕೋಪ ಮಾಡ್ಕೊತೀರಾ ಹೇಳಿ? ನಿಮ್ಮ ಕೋಪಕ್ಕೂ ನಿಮ್ಮ ಮಗಳ ಕೋಪಕ್ಕೂ ವ್ಯತ್ಯಾಸ ಎಷ್ಟಿದೆ? ಯಾರ ಕೋಪ ಜಾಸ್ತಿ, ನೀವಾ ನಿಮ್ಮ ಮಗಳ? ಮಗಳ ಕೋಪ ಜಾಸ್ತಿ. ನಿಮಗೂ ಕೋಪ ಇದೆ ತಾನೇ? ಇದೆ ಸ್ವಾಮಿ, ಸ್ವಲ್ಪ ಗುರುಗಳೇ. ಅಲ್ಲ, ನಿಮಗಿರೋ ಕೋಪ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಡ್ರಿ, ಮಕ್ಕಳು ಮಾಡ್ಕೊಂಡ್ರಿ, ಮಗಳಿಗೆ ಮದುವೆ ಮಾಡ್ತಾ ಇದ್ದೀರಾ. ನಿಮ್ಮ ಕೋಪಕ್ಕೆ ನಿಮ್ಗೆ ಔಷಧಿ ಸಿಕ್ಕಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥ ಮೂರ್ಖತನದ ಮದುವೆ ಎಷ್ಟು ಮಟ್ಟಿಗಿದೆ ಅಂತ ಯೋಚನೆ ಮಾಡಿ. ಅವನು ಯಾವನೋ ಕಿತ್ತೋದವನು ಹೇಳ್ದ ಚೆನ್ನಾಗೈತೆ, ಗಣಕೂಟ ಸೇರೈತೆ ಅಂತೇಳಿ ಮದುವೆ ಮಾಡಿಸಿ ತಲೆ ಮೇಲೆ ಕಲ್ಲಾಗಿ ಕಳಿಸ್ಬಿಟ್ರೆ, ಆರೋಗ್ಯ ನೆಮ್ಮದಿಯಾದ ನಿದ್ದೆ ಬರಲಿಲ್ಲ ಅಂದರೆ ಸಂಸಾರ ಹೆಂಗಿರುತ್ತೆ, ಮಗು ಹೆಂಗೆ ಹುಟ್ಟುತ್ತೆ, ಗಂಡ ಹೆಂಡತಿ ಹೆಂಗೆ ಚೆನ್ನಾಗಿರ್ತಾರಮ್ಮ ತಾಯಿ?
ಮದುವೆ ಮಾಡೋದ್ರಲ್ಲಿ ಯೋಚನೆ ಮಾಡಬೇಡ, ಮದುವೆ ಮಾಡು, ಎಲ್ಲ ಆಗೈತೆ ಸೆಟ್ ಆಗೈತೆ, ನಾನು ಅದನ್ನು ಹೇಳ್ತಾ ಇಲ್ಲ. ನೀನು ಫಸ್ಟು ತಿಳ್ಕೊಬೇಕಾಗಿದ್ದು, ಓದಿರಲಿ ಓದದೇ ಇರಲಿ, ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಮಲಗೋದು, ಬೆಳಗ್ಗೆ ಏಳೋದನ್ನು ಕಲಿಸಿದ್ದಾಗ ಅವರೇ ನಿಜವಾದ ಭಗವಂತನಿಗೆ ಹತ್ತಿರವಾದ ತಂದೆ ತಾಯಿಗಳು. ಸರಿ ಗುರು. ಅಲ್ಲ ಸ್ವಾಮಿ ನಾನು ಹೇಳ್ತೀನಿ ಕೋಪ ಮಾಡ್ಕೋಬೇಡ ಅಂತ ಕೇಳಲ್ಲ, ಅಲ್ಲ ಸ್ವಾಮಿ ಬೇಗ ಹೇಳು ಅಂತ ಹೇಳ್ತೀನಿ ಕೇಳಲ್ಲ ಅಂದರೆ ಕೇಳೋಕ್ಕೆ ಏನು ಆಫ್ ಇದಾದು? ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಅನ್ನೋಕ್ಕೆ ಅಲ್ಲ, ಎಲ್ಲ ನಿಮ್ಮ ಹೊಟ್ಟೆಯಲ್ಲಿ ಬಂದಿರತಕ್ಕಂಥ ಕರ್ಮನೇ ಆ ಮಗು ಬಂದಿರೋದು ಅಂತ ನೀವು ತಿಳ್ಕೊಬೇಕು. ಹೌದು ಸರ್. ನನ್ನಲ್ಲಿ ಬೇಜಾರಿದೆ, ನನ್ನಲ್ಲಿ ಕೋಪ ಇದೆ, ನಾನು ನೆಮ್ಮದಿ ಸಿಕ್ಕಿಲ್ಲ, ನನಗೇನು ಮದುವೆ ಮಾಡ್ಕೊಂಡಿದ್ದಂಗೆ ಹೆಂಗೆ ಅಳ್ಕೊಂಡು ಬಂದಿದ್ದೀನಿ ಅನ್ನೋ ಕಷ್ಟಪಟ್ಟು ಮಾಡ್ಕೊಂಡಿದ್ರೆ ತಾನೇ. ಹೌದು ಸರ್. ಈಗ ಆ ಹುಡುಗಿ ಅದೇ ಕಷ್ಟ ಇದೆ, ಈಗ ಆ ಹುಡುಗಿ ಹೆಂಗೆ ಚೆನ್ನಾಗಿರ್ತಾಳೆ ಅಂತ ಹಂಗಂತ ಮದುವೆ ಮಾಡೋದು ಬೇಡ ಅಂತಲ್ಲ. ಯಾಕೆ ಈ ವಿಷಯ ಹೇಳಿದೆ ಅಂದರೆ ನಿಜವಾಗ್ಲೂ ನೀವು ಮಾಡ್ಕೋಬೇಕಾಗಿತ್ತು. ಮದುವೆ ಯಾವಾಗ? ಏಪ್ರಿಲ್ಗೆ ಮಾಡಬೇಕು ಅಂತ ಇದ್ದೀನಿ. ಹಾಂ, ಓಕೆ. ಎಷ್ಟನೇ ತಾರೀಕು? ನಾನು ಡೇಟು ಫಿಕ್ಸ್ ಮಾಡಿಲ್ಲ ಗುರುಗಳೇ. ಫಿಕ್ಸ್ ಮಾಡಿಲ್ಲ. 9ನೇ ತಾರೀಕು. ಆದರೂ ಒಂದು ತಿಳ್ಕೊಳ್ಳಿ, ಇದರಲ್ಲಿ ಒಂದು ಮಾಡ್ಬೋದು ನೀವು ಸರಿಯಾದ ರೀತಿಯಲ್ಲಿ ಮಗಳಿಗೆ ಒಂದು ಇಲ್ಲಿ ಈವರೆಗೂ ಮುಂದಕ್ಕೇನಾದ್ರು ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅಂದರೆ ಹೌದು ಹೇಳಿ ಗುರು. ಚೌಲ್ಟ್ರಿ ಬುಕ್ ಮಾಡಿಲ್ವಾ? ಇನ್ನೂ ಬುಕ್ ಮಾಡಿಲ್ಲ. ಹಾಂ, ಒಳ್ಳೆ ಕೆಲಸ ಮಾಡಿದ್ರಿ. ಏಪ್ರಿಲ್ ಫೂಲ್ ಮಾಡೋದನ್ನ ಮೊದಲು ಬಿಟ್ಟರೆ ಭಾರಿ ಒಳ್ಳೆಯದು. ಹೌದು. ಜೀವನದಲ್ಲಿ ಏಪ್ರಿಲ್ ಮದುವೆ ಮಾಡ್ಕೊಂಡವ್ರು ನಮೋ ನಮ. ಹಾಂ ಹಾಂ. ಹಾಂ, ಅದು ನಿಮ್ಮ ಬಾಯಲ್ಲಿ ಬಂದಿದ್ದು ಏಪ್ರಿಲ್ ಫೂಲ್ ಮಾಡೋದೆ. ಮಕಾಯ ನಕ್ಷತ್ರ ಏನು ಅಂದರೆ ಏಪ್ರಿಲ್ ಫೂಲ್. ಹಾಂ. ಬರೀ ದಿನ ಯೋಚನೆ ಮಾಡೋದು, ನನಗೆ ಹಿಂಗಾಗಬೇಕಿತ್ತು, ನನಗೆ ಇದು ಸಿಕ್ಕಬೇಕಿತ್ತು, ನಾನು ಹಂಗಿರಬೇಕಿತ್ತು, ನೀನು ಹಿಂಗಿರಬೇಕಿತ್ತು ಅಂತ ನಕ್ಷತ್ರ ಮಕ ನಕ್ಷತ್ರ. ಹಾಂ. ಹಾಂ, ಇದಕ್ಕೆ ತಲೆ ಮೇಲೆ ತೊಗೊಂಡೋಗಿ ಏಪ್ರಿಲ್ ಮದುವೆ ಮಾಡಿ ಏಪ್ರಿಲ್ ಫೂಲ್ ಮಾಡಬೇಡಿ. ಮೇ ತಿಂಗಳಲ್ಲಿ ಮಾಡೋದಕ್ಕಿಂತ ಮುಂಚೆ ಹಾಂ. ನಿಮ್ಮ ಮಗಳಿಗೆ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಸರಿ ಮಾಡಬೇಕು, ಊಟ ತಿಂಡಿ ನಿದ್ದೆ ಪ್ರತಿಯೊಂದು ಏನು ಮಾಡಬೇಕು ಅನ್ನೋದು ಪ್ರಯತ್ನವನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮದುವೆ ಮಾಡೋದು ಸರಿನೇ. ಆದರೆ ನಿಮ್ಮ ಯಜಮಾನರು ಏನು ಮಾಡ್ತಾರೆ? ಯಜಮಾನ್ರು ಇಲ್ಲ ಸರ್. ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತು. ಏನಾಗಿತ್ತು ಯಜಮಾನ್ರಿಗೆ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಎಲ್ಲಿ ಆಗಿದ್ದು ಹಾರ್ಟ್ ಅಟ್ಯಾಕು? ಮನೆಯಲ್ಲ ಹಾಸ್ಪಿಟ್ಲಲ್ಲ? ಇಲ್ಲ, ಹಾಸ್ಪಿಟ್ಲಲ್ಲಿ. ಓಕೆ. ಹಾರ್ಟ್ ಅಟ್ಯಾಕ್ ಆದಾಗ ಯಾರಿದ್ರು ಹತ್ರದಲ್ಲಿ? ಯಾರು ಇರ್ಲಿಲ್ಲ ಗುರುಗಳೇ ಅವಾಗ. ಯಾಕೆ ಈ ವರ್ಣನೆ ಕೇಳಿದ್ರೆ ದಯವಿಟ್ಟು ತಿಳ್ಕೋಬೇಕು. ಕೊರೋನಾ ಟೈಮಲ್ಲಿ. ಆಯಿತು. ಕರೋನಾದಲ್ಲಿ ಹೋಗ್ತಕ್ಕಂಥವರಲ್ಲಿ ಹುಟ್ಟಿರ್ತಕ್ಕಂಥ ಐಡೆಂಟಿಫೈನೇ ಈ ಮಕ ನಕ್ಷತ್ರ ಬರೋದು. ಜನ್ಮ ಕೊಟ್ಟವ್ರಿಗೆ ಅನ್ನ ಹಾಕಿಲ್ಲ, ಅನ್ನ ಹಾಕೋದು ಗೊತ್ತಿಲ್ಲ, ಎಡೆ ಹಾಕೋದು ಮಾತ್ರ ಗೊತ್ತು. ಹೌದಲ್ಲಮ್ಮ? ಹಲೋ, ಹಲೋ. ಎಡೆ ತಾನೇ ಹಾಕ್ತಾ ಇರೋದು ನೀವು? ಹಾಂ, ಎಡೆ. ಹಾಂ, ಅದಕ್ಕೆ ಎಡೆ ಹಾಕೋದು ಜಾಸ್ತಿ ಇದೆ ಅಂತ ಭಾರತ ದೇಶಕ್ಕೆ ಕರೋನಾ ಬಂದಿದ್ದು. ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ವಲ್ಲ. ಹಾರ್ಟ್ ಅಟ್ಯಾಕ್ ಆಯಿತು, ಕರೋನಾ ಬಂದಿತ್ತು. ಅದಕ್ಕೆ ಕರೋನಾ ಯಾಕೆ ಬಂತು ಅಂದ್ರಮ್ಮ, ಎಷ್ಟು ನಿಮ್ಮಂಗೆ ಹೇಳಂಗಿಲ್ಲ, ಯಾರನ್ನು ಹೇಳಿಲ್ಲ ಗುರುಗಳೇ. ಹುಟ್ಟೇ ಇಲ್ಲ ಹೇಳಕ್ಕೆಲ್ಲಿ ಬಂತಮ್ಮ? ನನ್ನಂಗೆ ಹೇಳಕ್ಕೆ ಯಾರು ಹುಟ್ಟೇ ಇಲ್ವಲ್ಲ ದೇಶದಲ್ಲಿ, ಹೇಳೋದೆಲ್ಲಿ ಬಂತು? ಹೌದು ಗುರುಗಳೇ. ಕತೆ ಹೇಳೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಇದು ಕೇಳಿಸ್ಕೊಳ್ಳಿ, ಕರೋನಾ ಬಂದಾಗ ಮಾರ್ಚ್ ತಿಂಗಳಲ್ಲಿ. ಒಂದು ನಿಮಿಷ ಅಮ್ಮ, ದಯವಿಟ್ಟು ಅದೆಲ್ಲ ಕೇಳಕ್ಕೋಬೇಡಿ. ಕರೋನಾ ಬಂದಾಗ JCPಯಲ್ಲಿ ಉಳಿಸಿದ್ರು ಶವಗಳನ್ನು. ಹೌದು. ಒಂದ್ರ ಮೇಲೆ ಒಂದು ಹಾಕಿದ್ರು. ಇದು ದೇಶದವರು ತಿಳ್ಕೋಬೇಕು ಅಂತ ಇನ್ನೂ ನಮ್ಮ ಜನಕ್ಕೆ ಒಂಚೂರು ಬುದ್ಧಿ ಬಂದಿಲ್ಲ. ಅಂದರೆ ಸ್ನಾನ ಇಲ್ಲ, ಯಾರು ಮುಟ್ಟಂಗಿಲ್ಲ, ಬಾಯಿ ಬಡ್ಕೊಳಂಗಿಲ್ಲ, ತಿಥಿ ಮಾಡಂಗಿಲ್ಲ, ಒಟ್ಟೊಟ್ಟಿಗೆ ತಿಥಿ ಮಾಡಿಸಿದ್ರು. ಇದಕ್ಕೆ ಅನಾಥ ಶವ ಅಂತಾರೆ. ಹೌದು. ಈ ಅನಾಥ ಶವ ಯಾರ ಮನೆಯಲ್ಲಿ ನಡೀತಾ ಇಲ್ಲ, ಇವತ್ತಿಗೂ ನಡೀತಾ ಇದೆ. ಇದೇ ಹಾರ್ಟ್ ಅಟ್ಯಾಕ್. ಹೋಯ್ತಾ ರೋಡಲ್ಲಿ ಹೋಯ್ತು, ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಯಾರೂ ಇಲ್ಲ, ನೀರು ಬಿಡೋರಿಲ್ಲ, ದುರ್ಮರಣವಾಗ ಆಯಿತು. ಈಗ ಈ ಕರ್ಮವನ್ನು ತಿಳ್ಕೊಳ್ಳದೆ ಮಗಳು ಮದುವೆ ಮಾಡಕ್ಕೆ ಕೊಟ್ಟವ್ರು ಇವರು. ಇನ್ನು ಆ ಮಗು ಹೊಟ್ಟೆಯಲ್ಲಿ ಏನಾದ್ರು ಹುಟ್ಟಿದ್ರೆ ಆ ಕರ್ಮದ ಮಗುನೇ ಹುಟ್ಟುತ್ತೆ. ಯಾಕೆಂದರೆ ಅಪ್ಪನಿಗೆ ಏನೇನು ಮಾಡಬೇಕೇನೂ ಮಾಡಿಲ್ಲ. ಈ ಅಪ್ಪ ಸತ್ತವನು ಅವ್ರ ಅಪ್ಪನಿಗೇನೂ ಮಾಡಿಲ್ಲ, ಈ ಅಮ್ಮನ ಅಪ್ಪನೂ ಏನೂ ಮಾಡಿಲ್ಲ. ಇವರೆಲ್ಲ ಫಾರಿನವ್ರು ಇದ್ದಂಗೆ. ಅಮ್ಮ ಅರ್ಥ ಆಯ್ತಾ? ಮದುವೆ ಮಾಡೋದನ್ನ 6 ತಿಂಗಳು ಲೇಟ್ ಮಾಡು ತಾಯಿ, ಹಂಗಂತ ಕ್ಯಾನ್ಸಲ್ ಮಾಡುವಂತಲ್ಲ. ಕರ್ಮಗಳನ್ನ ತೊಳಿ. ನಿಮ್ಮ ಯಜಮಾನರಿಗೆ ಮೊದಲು ಒಂದಷ್ಟು ಅನ್ನ ಹಾಕು, ಆಮೇಲೆ ಮದುವೆ ಮಾಡು. ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕಬೇಡ. ಯಾರೋ ಕಿತ್ತೋದ್ರ ಶಾಸ್ತ್ರ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿದೆ ಮಾಡಿ ಅಂತ ಹೇಳೋ ಕಾಮಂಗಿಗಳಿಗೆ ಏನು ಹೇಳೋಣ? ನಾನು ಇಷ್ಟೊಂದೆಲ್ಲ ಹೇಳ್ತೀನಿ, ಆದರೂ ಬುದ್ಧಿ ಬಂದಿಲ್ಲ, ನಾಚಿಕೆ ಇಲ್ಲ ಅವ್ರಗಳಿಗೆ. ಕಾಸ್ಗೋಸ್ಕರ ಏನು ಬೇಕು ಹೇಳಿ ನಮ್ಮ ದೇಶನೇ ಹಾಳು ಮಾಡ್ತಾ ಇದ್ದಾರೆ. ಈ ಶಾಸ್ತ್ರ ಹೇಳೋರು ಎಲ್ಲಿಗೆ ತೊಗೊಂಡೋಗಿ ಯಾರಿಗೆ ಫೈರ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅಂಥವ್ರ ಹತ್ರ ನೀವು ಹೋಗ್ತಿರಲ್ಲ, ನೀವೇನು ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ಹೆಣ್ಣು ಮಗುವಿಗೆ ಕನ್ಯಾದಾನ ಮಾಡಬೇಕಾದ್ರೆ ಎಷ್ಟು ಪುಣ್ಯ ಬೇಕು? ಅಪ್ಪನೇ ಇಲ್ಲ ಪಾಪ, ಮಗು ಕನ್ಯಾದಾನ ಮಾಡೋ ಪುಣ್ಯಾತ್ಮ ಯಾರು? ಇಲ್ಲಿ ತಿಳ್ಕೋಬೇಕು. ಒಂದು ಹೆಣ್ಣಿಗೆ ಕನ್ಯಾದಾನ ಮಾಡೋಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದಮೇಲೆ
ಆ ಹೆಣ್ಣು ಅಥವಾ ಗಂಡಾದರೂ ಎಂತಹ ಕರ್ಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಕನ್ಯಾದಾನ ಮಾಡೋ ಯೋಗ್ಯತೆ ಇಲ್ಲ ಅಂದಾಗ ಆ ಕುಟುಂಬ ಎಷ್ಟರ ಮಟ್ಟಿಗಿದೆ. ಈ ಸತ್ಯವನ್ನು ತಿಳ್ಕೊಳ್ಳದೆ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಹೋಗಬೇಡಿ. ಯಾರೋ ಹೇಳಿದ ಕಿಡಿಗೇಡಿಗಳು ಅಂತ ಹೇಳ್ತೀನಿ ನಾನು. ಈ ಕಿಡಿಗೇಡಿಗಳ ಮಾತನ್ನ ನಂಬಿ ಮದುವೆಗಳನ್ನ ಮಾಡಬೇಡಿ. ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಕಾಸಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದೇ ಹೊರತು ಸತ್ಯವಾಗಿ ಹೇಳ್ತಕ್ಕಂಥದ್ದು ಯಾರು ಸಿಕ್ಕಲ್ಲ. ನೀವು ನಂಬಿದ್ರೆ ನಿಮಗೆ ಸೇರಿದ್ದು. ಆದರೂ ಕೂಡ ಕೇಳೋದು ತಪ್ಪು, ಸುಮ್ಮನಿರೋದು ತಪ್ಪು. ಈ ಸತ್ಯದಲ್ಲಿ ತೆಗೆದುಕೊಂಡಿರ್ತೀರ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇದನ್ನು ಕರೆಕ್ಟ್ ಕ್ರಮ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ನಿಮ್ಮ ಮಕ್ಕಳ ಆರೋಗ್ಯವನ್ನು ಸರಿಪಡಿಸಿ, ನಿಮ್ಮ ಆರೋಗ್ಯವನ್ನು ಸರಿಪಡಿಸಿ ಇದಕ್ಕೊಂದು ಉತ್ತರ ಬರುತ್ತೆ. ಏನು ಅಂದರೆ ಮಕ್ಕಳಿಗೆ ಕಲಿಸಿ ಮಕ್ಕಳಿಂದ ಕಲಿಯಿರಿ. ಮಕ್ಕಳಿಗೆ ಕಲಿಸಿ ಮಕ್ಕಳಿಂದ ಇದು ನಿಜವಾದ ಧರ್ಮ. ಮಕ್ಕಳಿಗೆ ಕಲಿಸಿ ಮಕ್ಕಳಿಂದ ನೀವು ಕಲಿಯಿರಿ. ಈ ಸತ್ಯ ಕುಟುಂಬದಲ್ಲಿ ನಡೆದಾಗ ಯಾರ ಹತ್ರನೂ ಹೋಗಿ ನೀವು ಬೇಡಬೇಕಾಗಿಲ್ಲ, ಶಾಸ್ತ್ರ ಕೇಳಬೇಕಾಗಿಲ್ಲ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ನೆಮ್ಮದಿ ಕೊಡಿ, ನೀವು ನೆಮ್ಮದಿಯಾಗಿರಿ. ಸಾಯುವಾಗ ಒಳ್ಳೆಯ ನೆಮ್ಮದಿಯಾಗಿ ಉಸಿರು ಬಿಡ್ತಕ್ಕಂಥ ಒಂದು ವಿಚಾರಕ್ಕೆ ಎಲ್ಲರೂ ಬರಬೇಕು. ಇದಕ್ಕೆ ಭಗವಂತ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಸ್ಕಾರವಂತ ದೇಶ ಅಂದರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಮಾತ್ರ. ಅಂತಹ ಭಾರತ ದೇಶದಲ್ಲಿ ಹುಟ್ಟಿ ಕರ್ಮಿಗಳಾಗಿ ಅವಿವೇಕಿಗಳ ಥರ ನಾವು ಆಗಬಾರ್ದು. ಪ್ರಜ್ಞಾವಂತರಾಗಬೇಕು. ಅಮ್ಮ ದುಡುಕಬೇಡ ತಾಯಿ, ಹೇಳಿದ್ದೀನಿ, ಹುಡುಗಿ ಅದೃಷ್ಟ ಚೆನ್ನಾಗಿದೆ, ಕರೆಕ್ಟಾಗಿ ತಿಳ್ಕೊಂಡು ಮದುವೆ ಮಾಡು. 6 ತಿಂಗಳು ಲೇಟ್ ಆಗಲಿ ತೊಂದರೆ ಇಲ್ಲ. ನಿಮ್ಮ ಯಜಮಾನರು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಇದಕ್ಕೆ ಅನಾಥ ಶವ ಅಂತ ಹೇಳ್ತೀವಿ. ನೀನು ಬೇಜಾರು ಮಾಡ್ಕೋಬೇಡ. JCPಯಲ್ಲಿ ಬೇಜಾನ್ ಶವಗಳನ್ನ ಹಾಕಿದ್ದಾರೆ. ಇದೆಲ್ಲ ಜನಗಳು ಬುದ್ಧಿ ಕಲೀಲಿ ಅಂತ ಕರೋನಾ ಬಂದು ಬುದ್ಧಿ ಕಲಿಸ್ತು ಅಂತ ಅಂದ್ಕೊಂಡಿದ್ದೆ ನಾನು. ಅಪ್ರಾಣೆ ಕಲಿಯಲ್ಲ. ನಮ್ಮ ಜನಕ್ಕೆ ಕಲಿಸೋರು ಯಾರು ಹುಟ್ಟೇ ಇಲ್ಲ. ಆದರೂ ನಾನೇನೋ ಒಂದು ಬೆಲ್ ಹೊಡಿತಾ ಇದ್ದೀನಿ. ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳಿ, ಬಿಟ್ಟರೆ ಬಿಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗಾಯತ್ರಮ್ಮ ಅಂತ ದಾವಣಗೆರೆಯಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್ರೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಮೂಲ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಅಲ್ಲ, ಮಗನ ಬಗ್ಗೆ ಕೇಳಬೇಕಾಯ್ತು ಸ್ವಾಮೀಜಿ. ಯಾವ ಊರಿಂದ ಅಮ್ಮ? ದಾವಣಗೆರೆಯಿಂದ. ದಾವಣಗೆರೆ. ಓಕೆ, ಏನು ಓದಿದ್ದೀರಾ ತಾವು? ನಾನು SSLC ಓದಿದ್ದೀನಿ. ನಿಮ್ಮ ಮಗ ಏನು ಓದಿದ್ದಾನೆ? ಮಗ ಇದು D.Ed ಮಾಡಿ BA ಮಾಡೈತೆ. ಈಗ ಏನಾಗಬೇಕು ಅವನ ಬಗ್ಗೆ? ಮದುವೆ ಕೇಳಬೇಕಿತ್ತು. ಏನು ನಕ್ಷತ್ರ ಹೇಳಿದ್ರಿ? ಮೂಲ ನಕ್ಷತ್ರ. ಎಷ್ಟು ವಯಸ್ಸು ಅವನಿಗೆ? 37 ವರ್ಷ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಟೈಲರ್. ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರಾ? ಏನೂ ಇಲ್ಲ, ಮಗ ಮಾಡ್ತಾನೆ ಸ್ವಾಮಿ. ನಿಮ್ಮ ಯಜಮಾನ್ ಏನು ಮಾಡ್ತಾ ಇಲ್ವಾ? ಮಾಡ್ತಾರೆ, ಬಟ್ಟೆ ಹೊಲಿತಾರೆ. ಅಲ್ಲ, ಸಂಪಾದನೆ ಆಗ್ತಾ ಇಲ್ವಾ ಅಂದೆ? ಸಂಪಾದನೆ ಪರವಾಗಿಲ್ಲ, ಮನೆ ಇದು ಮಾಡ್ತಾರೆ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ 3 ವರ್ಷದ ಸ್ವಾಮಿ. ಯಾರು, ನೀವೇ ಕಟ್ಸಿದ್ದಾ? ಮಗ ಕಟ್ಸಿರೋದು. ಮಗನೂ ಟೈಲರ್ ಕೆಲಸ ಮಾಡ್ತಾನಾ? ಇಲ್ಲ, ಮೊಬೈಲ್ ಕೆಲಸ ಮಾಡ್ತಾರೆ. ಓಕೆ, ಎಷ್ಟು ಜನ ಮಕ್ಕಳು ನಿಮಗೆ? 2. ಇವನೇ ದೊಡ್ಡವನಾ? ಇಲ್ಲ, ಮಗಳು ದೊಡ್ಡಳು ಸ್ವಾಮಿ. ಅವಳು ಮದುವೆ ಆಯ್ತಾ? ಹ್ಞೂ, ಮದುವೆ ಆಗೈತೆ. ಅವ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ. ಅವರು ಆಗಲೇಬೇಕಲ್ವಾ? ಒಳ್ಳೆ ಕತೆ ಅಲ್ಲ. ಅಲ್ಲ, ನಿಮ್ಮ ಅದು ಆಗಿದ್ದು ಸರಿ ಅಂತನಾ ತಪ್ಪು ಅಂತನಾ? ಏನೋ ತಪ್ಪು ಅಂತಾನೆ ಅನ್ಸುತ್ತೆ ನಮಗೆ. ಇಲ್ಲ, ಸರಿ ಮಾಡಿದ. ನಿಮ್ಮ ಬುದ್ಧಿ ಕಲಿಸ್ಬೇಕು, ಮಾಡೋಳೆ. ಒಳ್ಳೆ ಕತೆ ಅಲ್ಲ. ನಿಮಗೆ ನಿಮ್ಮ ಯಜಮಾನ್ರಿಗೆ ಟೈಲರ್ ಕೆಲಸ ಮಾಡೋ ಟೆನ್ಷನ್ನು, ನಿಮಗೆ ಏನಪ್ಪ ಮಾಡೋದು ಟೆನ್ಷನ್ನು. ಅಲ್ಲ ರೀ, ಮೂಲ ನಕ್ಷತ್ರದ ಒಂದು ಮಗು ಹುಟ್ಟಿದ್ರೆ ಹಿಂದೆ ಹುಟ್ಟಿದವರು ಮುಂದೆ ಹುಟ್ಟೋರೆಲ್ಲ ನಿರ್ಣಾಮ, ತಲೆ ಎತ್ತಂಗಿಲ್ಲ. ಯಾಕೆ ಅಂತ ಕೇಳಿ. ಯಾಕೆ? ನಿಮ್ಮ ಯಜಮಾನ್ರ ಮನೇಲಿ ಯಾವ ಒಳ್ಳೆ ಕೆಲಸದಲ್ಲಿ ಗಂಡ ಹೆಂಡತಿ ಚೆನ್ನಾಗಿರುವಂಥ ಕುಟುಂಬ ಯಾವ್ದಾರು ಆಯ್ತಾ ನೋಡಮ್ಮ? ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ. ಯಾರು ಸರಿ ಇಲ್ಲ. ಮತ್ತು ಮದುವೆ ಯಾಕೆ ಮಾಡ್ತಿದ್ಯಾ ತಾಯಿ? ಅವನಿಗೆ ಸುಮ್ಮನೆ ಬಿಟ್ಬಿಡು, ಹೆಂಗೋ ದುಡ್ಡು ಸಂಪಾದನೆ ಮಾಡ್ತಾನೆ. ಮದುವೆ ಯಾಕೆ ಮಾಡ್ತೀಯ? ಅದು ಕಿತ್ಕೊಂಡು ಹೋಗ್ಬಿಡ್ತದೆ. ಕಿತ್ಕೊಂಡು ಹೋಗೋದಿರಲಿ. ನಿಮ್ಮ ಮಗನಿಗೆ ಊಟ ಮಾಡುವಾಗ ಬೆವರು ಬರುತ್ತಾ? ನಡೆದಾಡಿದ್ರೆ ಬೆವರು ಬರುತ್ತಾ? ಊಟ ಇಲ್ಲ, ಕೆಲಸ ಚೆನ್ನಾಗಿ ಹೋಗ್ತಾನೆ. ಅಮ್ಮ ಕೇಳಿಸ್ಕೊತಾಯಿ, ಚೆನ್ನಾಗಿ ಕೈ ಕಾಲಲ್ಲಿ ಆಡಿಸ್ರೆ ಚೆನ್ನಾಗದೆ ಅಂತ ನೀವು. ನಾನು ಕೇಳ್ತಿರೋದೇನು, ಬೆವರು ಬರೋದು ನಿಮ್ಮ ಮಗನಿಗೆ ಬಿಸಿ ಊಟ ಮಾಡುವಾಗ ಬೆವರು ಬರುತ್ತಾ, ಅಥವಾ ನನಗೆ ಓಡಾಡಿದ್ರೆ ಬೆವರು ಬರುತ್ತೆ, ಸೋತ್ಕೊಂಡಂಗೆ ಆಗುತ್ತೆ, ಸುಸ್ತಾಗತ್ತೆ ಅಂತ ಹೇಳಿದ್ರೆ ಗೊತ್ತಾ ನಿಮಗೆ ಅಂತ? ಏನು ಹೇಳಲ್ಲ, ನಂತ ಜಾಸ್ತಿ ಮಾತಾಡೋದಿಲ್ಲ. ಯಾಕೆ? ನನ್ನ ಮಗ ತುಂಬ ಏನು ಗಲಾಟೆ ಮಾಡಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಕರೆಕ್ಟ್. ನಾನ್ ವೆಜ್ ತುಂಬ ಇಷ್ಟಪಡ್ತಾನಾ? ನಾನ್ ವೆಜ್, ಮಟನ್ ಸಾರ. ಊಟ ಮಾಡ್ತಾರೆ. ಎಷ್ಟು? ವಾರದಲ್ಲಿ ಎಷ್ಟು ಸಲ? ವಾರಕ್ಕೆ ಒಂದ್ಸರಿ ಭಾನುವಾರ ತರ್ತೀವಿ. ಎಷ್ಟೊತ್ತರ ಊಟ ಮಾಡೋದು? ಮಧ್ಯಾಹ್ನ ರಾತ್ರಿನಾ?
ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿನೂ ಊಟ ಮಾಡ್ತೀವಿ. ಮಾಡಬೇಕು, ಬಿಸಿ ಮಾಡಬೇಕು, ಫ್ರಿಡ್ಜಲ್ಲಿ ಇಡಬೇಕು, ಬಿಸಿ ಮಾಡ್ಕೋಬೇಕು, ತಿನ್ನಬೇಕು. ಹುಡುಗಾಟನ ಕಾಸ್ಟ್ಲಿ ಪದಾರ್ಥ. ನಾನ್ ವೆಜ್ ಕಾಸ್ಟ್ಲಿ ಅಲ್ವೇನಮ್ಮ? ಎಲ್ಲರೂ ಉಂಟಾ 3 ಟೈಮ್ ತಿನ್ನಬೇಕು. ಫ್ರಿಡ್ಜಲ್ಲಿ ಮಡಗು, ಬಿಸಿ ಮಾಡು, ತಿನ್ನು. ಹಿಂಗೆ ತಿನ್ನಿಲ್ಲ ಅಂದರೆ ಏನು ಪ್ರಯೋಜನ ದೇಶದಲ್ಲಿ ಹುಟ್ಟಿ, ಅಲ್ವೇನಮ್ಮ? ತಿನ್ಬೇಕಂತ ಇರ್ತದಲ್ರಿ ಸರ್. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ತಿಂದ ದಿನ ಅವನು ಬಾತ್ರೂಮ್ಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾನೆ ಅಂತ ತಿಳ್ಕೊಂಡಿದ್ಯಮ್ಮ ನೀನು? ಒಂದ್ 1/4 ಗಂಟೆ ಆಗ್ತದೆ. ಅಂದರೆ ಲೇಟ್ ಆಯಿತು ಅಂತ ಅನಿಸುತ್ತೆ ತಾನೆ? ಕರೆಕ್ಟ್. ಇಲ್ಲಿ ಸಿಕ್ಕಾಕೊಂಡ್ರು ನೋಡಿ ಕಳ್ಳರು. ಇದು ಏನಾಗತ್ತೆ ಅಂದರೆ ಇವತ್ತು ಸಾಮಾನ್ಯವಾಗಿ ಮೂಲಾ ನಕ್ಷತ್ರದವ್ರಿಗೆ ನಾನ್ ವೆಜ್ಜು ಆ ದೇಹಕ್ಕೆ ಆಗಲ್ಲ. ಮೂಲಾ ನಕ್ಷತ್ರರು ಬ್ರಾಹ್ಮಣ ವರ್ಗಕ್ಕೆ ಅಂತಾರೆ. ಅವರು ನಾನ್ ವೆಜ್ ತುಂಬ ಇಷ್ಟಪಡ್ತಾರೆ, ಆದರೆ ತಿನ್ನಂಗಿಲ್ಲ. ಹೆಂಗಿದೆ ಶಿಕ್ಷೆ? ಅವ್ರಿಗೆ ತಿನ್ನಬೇಕು, ರುಚಿ ರುಚಿಯಾಗಿ ತಿನ್ನಬೇಕು, ತುಂಬ ಖುಷಿಯಾಗಿ ತಿಂತಾರೆ. ಅದು ತಿಂದಾಗ ಬಾತ್ರೂಮ್ಗೆ ಹೋದ್ರೆ ಅವ್ರ ಚಿಂತೆ ಯಾರಿಗೆ ಬೇಕು? ಡೆಲಿವರಿಗೆ ಹೋದ್ ಹೆಂಗಸು ಬೇಗ ಬರ್ತಾಳೆ, ಇವ್ರು ಬಾತ್ರೂಮ್ಗೆ ಹೋದ್ರೆ ಬೇಗ ಬರಲ್ಲ. ಈಗ ಇದಕ್ಕೆ ಆಪರೇಷನ್ ಏನು ಮಾಡಿಸೋದು? ಇದು ಒಂದಿನ ಕೆಲಸ ಏನಮ್ಮ? ಇಲ್ಲ, ದಿನ ಹೋಗ್ಬೇಕಲ್ಲ ಬಾತ್ರೂಮ್ಗೆ. ಹಂಗಿದ್ಮೇಲೆ ನಾನು ತಿಂತೀನಿ ಅಂದ್ರೆ ಏನು ಹೇಳೋಣ ಈಗ? ಅದಕ್ಕೆ ಅವನಿಗೆ ಯೋಚನೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂದರೆ ಅದು ಬಂದಾದರೆ ಎಲ್ಲ ಮೇಲ್ಮುಖವಾಗಿ ಏರ್ತಾ ಇರ್ತದೆ. ಅದಕ್ಕೆ ಬೆವ್ರು ಬರ್ತಾ ಇರ್ತದೆ, ಒರ್ಸ್ಕೊತಾ ಇರ್ತಾರೆ, ತೊಡೆ ಎಲ್ಲ ಸೋತ್ಕೊತಾ ಇರ್ತವೆ. ಯಾರ ಹತ್ರ ಜಾಸ್ತಿ ಮಾತಾಡಲ್ಲ. ಇವ್ರು ಅನ್ಕೋತಾರೆ ನನ್ನ ಮಗ ತುಂಬ ಸಾಫ್ಟು, ದೇವ್ರಂಗವನೇ, ಏನು ಮಾತಾಡಲ್ಲ. ಅವ್ನಿಗೆ ಯೋಚನೆ ನನ್ನ ಜೀವನ ಯಾಕೆ, ನನ್ನ ಮದುವೆ ಆಯ್ತದ ಇಲ್ವಾ, ನಾನು ಚೆನ್ನಾಗಿರ್ತೀನಾ ಇಲ್ವಾ? ಅಮ್ಮ ಆ ಮಟ್ಟಕ್ಕೆ ಹುಡುಗ ಆಲ್ರೆಡಿ ಹೊಟ್ಟೋಗಿದ್ದಾನೆ ಇವನು. ಇವರು ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಮದುವೆ ಮಾಡ್ಬೇಕನ್ನೋದೊಂದು ಆಸೆ ಇರುತ್ತಲ್ರಿ ಸಮಯ. ಅಮ್ಮ ಆಸೆ ಏನಕ್ಕಮ್ಮ ಬೇಕು? ಆಸೆ ಎಲ್ರಿಗೂ ಇರುತ್ತೆ. ಮಗ ಎತ್ಕೊಂಡು ಕಂಕ್ಳಲ್ಲಿ ಮದುವೆ ಯಾರು ದಿಬ್ಬಣ ಒಯ್ತಾ ಇದ್ರೆ ಮಗುಗೂ ಕೇಳ್ತಾಳೆ ತಾಯಿ, ನೀನು ಮದುವೆ ಮಾಡ್ಕತಿಪ್ಪ ಅಂತ. ಚಿಕ್ಕ ಮಕ್ಕಳನ್ನು ಕೇಳ್ತಾಳೆ, ನೀನು ಮದುವೆ ಮಾಡ್ಕತಿಯ ಕಂದ? ಅಯ್ಯೋ ಅಯ್ಯೋ ಏನು ಆನಂದ ಆ ಮದುವೆ ಅಂತ ಅಮ್ಮನಿಗೂ ಮಗನಿಗೂ. ಆಮೇಲೆ ಗೊತ್ತಾಗತ್ತೆ, ಅಯ್ಯೋ ಈ ಮದುವೆ ಬೇಕಿತ್ತಾ ಅಂತ. ಯಾಕೆ ಮಾತು ಹೇಳ್ತೀನಿ ಅಂದರೆ ಬೇಜಾರು ಮಾಡ್ಕೋಬೇಡಿ. ಅವನಿಗೆ ಕಾಲು ಸೋತ್ಕೊಳ್ತಾ ಇದೆ, ಆಲ್ರೆಡಿ ತುಂಬ ಸುಸ್ತು ಪಡ್ತಾ ಇದ್ದಾನೆ. ಸ್ವಲ್ಪ ದಯವಿಟ್ಟು ಕೇಳಿ, ಮೊದಲು ಮದುವೆ ದಯವಿಟ್ಟು ಮಾಡಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮದುವೆಯಲ್ಲಿ ಏನೂ ಸುಖ ಸಿಕ್ಕಲ್ಲ. ಆಲ್ರೆಡಿ ಸುಮಾರು ಫೇಲ್ ಆಗಿದ್ದಾನೆ, ಅವನಲ್ಲಿ ವೀಕ್ನೆಸ್ ತುಂಬ ಜಾಸ್ತಿ ಇದೆ. ಯಾಕ್ರಿ ಮದುವೆ ಮಾಡಿ ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ತಲೆ ಮೇಲೆ ಕಲ್ಲಾಕ್ತೀರಾ? ಈ ಕಿತ್ತೋದ್ ಪುರೋಹಿತರುಗಳು ಗುರುಬಲ ಚೆನ್ನಾಗದೆ, ಡಿಸೆಂಬರ್ಗೆ ಬರ್ತದೆ, ಅಮಾವಾಸ್ಯೆಗೆ ಬರ್ತದೆ ಮಾಡ್ಬಿಟ್ಟು ತಲೆ ಮೇಲೆ ಕಲ್ಲು ಹಾಕ್ಬಿಡ್ತಾರೆ. ಅವ್ರ ಮಾತು ಕೇಳಿ, ಶಾಸ್ತ್ರ ಕೇಳಿ ಆ ಹುಡುಗನ ಮದುವೆ ಮಾಡಬೇಡಿ. ಹಾಗಾದರೆ ನಿಮ್ಮ ಮಗನ ನೀವು ಕರ್ಕೊಂಡು ಬನ್ನಿ, 10 ನಿಮಿಷ ಕೂತ್ಕೊಂಡು ನಾನು ಮಾತಾಡ್ತೀನಿ, ನೀವು ತಲೆ ಎತ್ತಬಾರ್ದು. ನಿಮ್ಮ ಮಗನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಆರೋಗ್ಯ ವಿಷಯ ಅಷ್ಟೇ. ಪಾಪ ದೇವರಂತ ಹುಡುಗ, ಆ ಹುಡುಗನ ಕರೆಕ್ಟಾಗಿ ತಿಳ್ಕೊಳ್ದೆ ನೀವು ಮದುವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಮ್ಮ, ಮಾಡ್ಕೊಂಡು ನಿಮ್ಮಿಷ್ಟ. ಆದರೆ ದಯವಿಟ್ಟು ಮೂಲಾ ನಕ್ಷತ್ರಕ್ಕೆ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಜ್ಯೇಷ್ಠ ಮೂಲ ಮದುವೆಗಳು ಇರುತ್ತೆ, ಜೊತೆಗೆ ಇವನಿಗೆ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನಾನು ಬಾಯ್ಬಿಟ್ಟು ಹೇಳಲ್ಲ. ಫಸ್ಟು ಆರೋಗ್ಯ ಮಗನಿಗೆ ಬೇಕಾ ಮದುವೆ ಬೇಕಾ? ಆರೋಗ್ಯ. ಯಾವ್ದು ಬೇಕಮ್ಮ? ಮದುವೆ ಮಾಡಬೇಕಾ ಆರೋಗ್ಯ ಬೇಕಾ? ಆರೋಗ್ಯ ಬೇಕು. ಅವನೊಂಚೂರು ಕೇಳಿಸ್ಕೊ. ಇವಾಗ ಸಾಯಂಕಾಲ ಮನೆಗೆ ಬಂದಾಗ, ನಿನಗೆ ಜಾಸ್ತಿ ನಡೆದರೆ ನಿಂತ್ಕೊಂಡ್ರೆ ಸ್ವಲ್ಪ ತೊಡೆ ಸೋತ್ಕೊಂಡಂಗಾಯ್ತು ಅಂತ ಕೇಳಮ್ಮ, ಗೊತ್ತಾಗತ್ತೆ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿನಗೆ. ಎಷ್ಟು ವರ್ಷದಿಂದ ಹುಡುಗ ಅನುಭವಿಸ್ತಾ ಇದ್ದಾನೆ. ತಾಯಿ ಅನ್ನಿಸ್ಕೊಂಡು ನೀನು ಪ್ರಪಂಚದಲ್ಲಿ ಎಲ್ಲ ತಾಯಂದಿರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸಾಯಂಕಾಲ ಮಕ್ಕಳಿಗೆ ಏನು ನೋವು, ಬೆನ್ನೋವು, ತಲೆನೋವು, ಕಾಲು ನೋವು ಕೇಳುವಂಥದ್ದು ಒಂದು ಪ್ರಜ್ಞೆ ಇಲ್ವಲ್ಲ ಮನೆಗಳಲ್ಲಿ? ಮಕ್ಕಳನ್ನ ಪ್ರೀತಿಸೋ ಇದೇ ಇಲ್ವಲ್ಲ? ಮಕ್ಕಳಿಗೆ ಏನ್ರಿ ಮದುವೆಗಳು ಮಾಡ್ತೀರಾ? ಯಾವ ಪುರುಷಾರ್ಥಕ್ರೀ ಬೇಕು ಮದುವೆಗಳು? ಮಕ್ಕಳ ಯೋಗಕ್ಷೇಮ ಬೇಡ, ಮಕ್ಕಳ ದೇಹ ಚೆನ್ನಾಗಿರೋದು ಬೇಡ, ಅವ್ರಿಗೆ ಮದುವೆ ಮಾಡಬೇಕಂತ ಇವ್ರಿಗೆ ಆಸೆ ಅಂತೆ. ಇವ್ರ ಆಸೆ ತೀರಿಸ್ಕೊಳ್ಳೋಕ್ಕೆ ಅವ್ರ ಮಕ್ಕಳು ಏನು ಬೇಕಾದ್ರೂ ಆಗಬಹುದು. ಇದೆಲ್ಲ ತಪ್ಪು ಮಾಹಿತಿ ತಾಯಿ, ಬೇಜಾರು ಮಾಡ್ಕೋಬೇಡಿ. ಈಗ ಹೇಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ, ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ. ಯಾಕೆ ಅಂದರೆ ಉಪಚಾರ ಮಾಡ್ತಕ್ಕಂಥದ್ದು, ತಲೆ ಸವರ್ತಕ್ಕಂಥದ್ದು, ಶಾಂತಿಯಿಂದ ಹೇಳ್ತಕ್ಕಂಥದ್ದು ಎಲ್ಲ ಮನೆ ಹಾಳು ಮಾಡೋ ಕೆಲಸನೇ ಹೇಳೋದವರು. ಇದೆಲ್ಲ ನಂಬಬೇಡಿ. ಜೀವನದಲ್ಲಿ ಮದುವೆ ಅಂತಕ್ಕಂಥದ್ದು ಅವ್ರ ವೈಯಕ್ತಿಕ ಆರೋಗ್ಯ ಚೆನ್ನಾಗಿದ್ರೆ ಮದುವೆ ಮಾಡಿ, ಇಲ್ಲ ಅಂದರೆ ಮದುವೆ ಮಾಡಬೇಡಿ. ಈ ಸತ್ಯವನ್ನು ತಿಳ್ಕೊಂಡಿದ್ದಕ್ಕೆ ಖುಷಿ ಆಯಿತು ಅಂತ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಲ್ಲ, ತುಳಸಿ ಅರ್ಚನೆಯನ್ನು ಮಾಡಿಸಿ ಆ ದಿಂಬಲ್ಲಿ ತುಳಸಿ ಇಟ್ಕೊಂಡು ಮಲ್ಕೋತಾಯಿ. ನಿಮ್ಮ ಅಪ್ಪನ ಮನೆ ಸ್ಟೋರಿ, ನಿನ್ನ ಗಂಡನ ಮನೆ ಸ್ಟೋರಿ ಎಲ್ಲ ಬರುತ್ತೆ. ಆಮೇಲೆ ಡಿಸೈಡ್ ಮಾಡು, ನಾನು ಮದುವೆ ಮಾಡಿರ್ತಾ ಇರೋದು ಹೊರಟಿರೋದು ತುಂಬ ತಪ್ಪಿದೆ, ತಿಳ್ಕೊಂಡು ಮಾಡೋಣ. ಈ ತೀರ್ಮಾನಕ್ಕೆ ಬಾ ಅಮ್ಮ, ಒಳ್ಳೆಯದಾಗಲಿ. ನಿಮ್ಮ ಮಗನ ಫಸ್ಟು ಕೇಳು, ಆರೋಗ್ಯದ ವಿಷಯ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ.
ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಈ ಹೆಣ್ಣುಮಕ್ಕಳು ಮನೆಗಳಲ್ಲಿ ಚಟುವಟಿಕೆಯಿಂದ ಇರಬೇಕು ಅಂತಂದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಹೆಣ್ಣು ಮಕ್ಕಳು ಚಟುವಟಿಕೆಯಿಂದ ಇರಬೇಕು ಅಂದರೆ ಪೀರಿಯಡ್ಸನ್ನು ಸರಿ ಮಾಡಬೇಕು. ಪೀರಿಯಡ್ಸ್ ಯಾವ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಚೆನ್ನಾಗಿದೆ ತೋರಿಸ ನೋಡಮ್ಮ. ಬೇರೆ ಆಗ್ತಾ ಇರುತ್ತೆ. ಅಲ್ಲ, ಚೆನ್ನಾಗಿಲ್ಲ ಅಂದರೆ ಅವ್ರಿಗೇನು ಪ್ರಯೋಜನ ಇಲ್ಲ ರೀ. ನೀವು ಋತುಚಕ್ರವನ್ನೇ ರಿಪೇರಿ ಮಾಡಲಿಲ್ಲ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಕೇಳೋದಕ್ಕೆ ಇದು ಎರಡನೇ ಭಾಗ. ನೀನಿಗೆ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಹೆಣ್ಣು ಮಕ್ಕಳು ಲವಲವಿಕೆಯಿಂದ ಇರಬೇಕು ಅಂತ ಎಲ್ಲರಿಗೂ ಆಸೆ. ಇಲ್ಲಮ್ಮ, ಸತೋಗಿದೆ. ಯಾಕೆ ಅಂದರೆ ವಿಷಯ ಇಷ್ಟೇ. ಇನ್ನೊಂದು ಎರಡನೇ ಸುಳ್ಳು. ಮೊದಲನೇ ಸುಳ್ಳು ಹೇಳ್ದಾಯ್ತು, ಈಗ ಎರಡನೇ ಸುಳ್ಳಿಗೆ ಬರ್ತೀನಿ. ಏನು? ಮಗು ಹುಟ್ಟೈತೆ ಸ್ವಾಮಿ, ಮುಂದಕ್ಕೆ ಚೆನ್ನಾಗಿರ್ತದ ನೋಡಿ. ಸುಳ್ಳು. ಮಗು ಹುಟ್ಟೈತೆ, ಚೆನ್ನಾಗಿರ್ತದೆ ನೋಡಿ. ಸುಳ್ಳು. ಸ್ವಾಮಿ, ಆ ಮಗು ಹುಟ್ಟಿದ ಮೇಲೆ ಯಾಕೊಂದು ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ಗಂಡ ಕೇಳ್ಬೋದು. ಹೌದು. ಅಥವಾ ಯಾರಾದರೂ ಸಂಬಂಧಪಟ್ಟವರು ಅಥವಾ ತಾಯಿನೇ ಕೇಳ್ಬೋದು, ನಾನು ಚೆನ್ನಾಗಿರ್ತೀನಿ, ನನ್ನ ಮಗು ಚೆನ್ನಾಗಿರ್ತೀನ ಅಂತ. ಇಬ್ಬರೂ ಚೆನ್ನಾಗಿರಲ್ಲ. ಮಗುನೂ ಚೆನ್ನಾಗಿರಲ್ಲ, ಚೆನ್ನಾಗಿಲ್ಲ. ತಾಯಿನೂ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಮಗು ಜೀವನ ಪ್ರಾರಂಭ ಆಗೋದು ಯಾವಾಗ ಅಂತ ಪ್ರಶ್ನೆ ಹಾಕಿದ್ರೆ ಯಾರು ಉತ್ತರ ಹೇಳಿ ನೋಡೋಣ. ಮಗುವಿನ ಜೀವನ ಪ್ರಾರಂಭ ಯಾವಾಗ ಪ್ರಾರಂಭ ಆಗತ್ತೆ ಅಂತ ಈ ಪ್ರಶ್ನೆಗೆ ಉತ್ತರ ಯಾರಿಗಾರು ತಾಕತ್ತು ಇದ್ದರೆ ಹೇಳಿ, ಮೆಸೇಜ್ ಮಾಡಿ. ಮಗುವಿನ ಜೀವನ ಪ್ರಾರಂಭ ಯಾವಾಗ? ಇದಕ್ಕೆ ಇನ್ನೊಂದು ಅಡ್ಡದಾರಿ ಹೇಳಬೇಕಂದ್ರೆ ಒಂದು ವಿಷಯ ಇದೆ. ಮಗುವಿಗೆ ನಾಮಕರಣ ಮಾಡುವಂತ ಹೇಳ್ತಕ್ಕಂಥದ್ದೇ ಒಂದು ಮೂರ್ಖತನ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಅದು ಸುಳ್ಳು. ಮಗು ಹುಟ್ಟುವುದನ್ನು ತಿಳ್ಕೊಳ್ತಾ ಇರೋದು ಸುಳ್ಳು. ಮಗುವಿಗೆ ನಾಮಕರಣ ಮಾಡುತ್ತಿರುವುದು ಸುಳ್ಳು. ಅದನ್ನು ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಅಲ್ವಾ. ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಮಾರಿ ಹಬ್ಬ ಮಾಡಿ ತೋರಿಸ್ತೀನಿ. ಕಾಲದಿಂದ ನಂಬಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಮಾರಿ ಹಬ್ಬ ಮಾಡಿ ತೋರಿಸ್ತೀನಿ. ಸತ್ಯ ಗೊತ್ತಿದ್ರೆ ಮಾತ್ರ ಇದನ್ನು ಮಾತಾಡೋಕ್ಕಾಗಲ್ಲ. ಅಡ್ಡದಿಡ್ಡಿ ಅರ್ಧಂಬರ್ಧ ತಿಳ್ಕೊಂಡಿದ್ರೆ ಮಾತಾಡ್ಬೋದು ಅಷ್ಟೇ. ಹಾಗಂತ ನಾವೆಲ್ಲ ಪೂರ್ಣ ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಸುಳ್ಳೇ ಹೇಳೋದಿಲ್ಲ ಅಂತ ನಾನು ಹೇಳ್ತೀನಿ ಅಂತಲ್ಲ. ಸಂದರ್ಭಕ್ಕನುಸಾರವಾಗಿ ಒಂದು ಕುಟುಂಬವನ್ನು ಉಳಿಸ್ಲಿಕ್ಕೆ, ಒಂದು ದಾಂಪತ್ಯವನ್ನು ಉಳಿಸ್ಲಿಕ್ಕೆ, ಒಂದು ಮಗುವಿನ ಭವಿಷ್ಯಕ್ಕೆ, ಇದೆಲ್ಲ ಒಂದು ವಿಚಾರವನ್ನು ಆಯಾ ಸಂದರ್ಭಕ್ಕನುಸಾರವಾಗಿ ನಡ್ಕೊಳ್ತಕ್ಕಂತಹ ಇದಕ್ಕೆ ನಿಯಮ ಅಂತ ಹೇಳ್ತಾರೆ. ಆ ನಿಯಮವನ್ನು ಅನುಸರಿಸದೆ ಇದ್ದಾಗ ಅದು ಸುಳ್ಳಾಗತ್ತೆ. ಅದು ಯಾವ ಕಾರಣಕ್ಕೂ ವ್ಯಕ್ತಿತ್ವಕ್ಕೆ ರೂಪ ಕೊಡ್ತಕ್ಕಂಥದ್ದು ಅಲ್ಲ. ಈಗ ಮಗುವಿನ ಜೀವನ ಪ್ರಾರಂಭ ಆಗೋದು ಯಾವಾಗ ಅಂದರೆ ಮಗು ಹುಟ್ಟಿದ ಮೇಲೆ ಅಂತ ತಿಳ್ಕೊತಾ ಇದ್ದೀವಿ ನಾವು. ಅದು ಅಕ್ಷರಶಃ ಲಕ್ಷ ಪಟ್ಟು ತಪ್ಪು. ಸುಳ್ಳು. ಅದನ್ನು ಹೇಳ್ತೀನಿ ವಿಷಯನ ಏನು ಅಂತ. ಒಂದು ಹೆಣ್ಣು ಒಂದು ಗಂಡು ಮದುವೆ ಅಂತ ಆಗ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಸಂತಾನ ಅಂತಕ್ಕಂಥದ್ದು ಬೇಕೇ ಬೇಕು, ಆಗಲೇಬೇಕು ಅಂತಕ್ಕಂಥದ್ದು, ಮದುವೆ ಆಗೋದೇ ಅದಕ್ಕೆ ಅಂತಕ್ಕಂಥದ್ದು ಹಲವಾರು ಕಾರಣಗಳನ್ನ ತೋರಿಸುತ್ತೆ. ಹೌದಾ? ಆದರೆ ಅಲ್ಲಿ ಒಂದು ವಿಷಯ ತಿಳ್ಕೋಬೇಕು, ನೇರವಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ಹೆಣ್ಣು ಮತ್ತು ಗಂಡು ಕರೆಕ್ಟ್ ರೀತಿಯಲ್ಲಿ ಅವರು ಯಾವತ್ತು ಸೇರ್ತಾರೆ ಆ ದಿನನೇ ಮದುವೆಯ ಅಂದರೆ ಮಗುವಿನ ಜನನ ಪ್ರಾರಂಭ. ಹೆಣ್ಣು ಗಂಡು ಸಂಯೋಗ ಆಗುವ ದಿನ ಯಾವುದಿರುತ್ತೆ ಆ ದಿನವೇ ಮಗುವಿನ ಜೀವನ ಪ್ರಾರಂಭ. ಈಗ ಇದನ್ನ ಯಾರು ಕ್ಯಾಲೆಂಡರ್ ಬರ್ಕೊಂಡು ತಂದು ಹೇಳೋರು ಯಾರು, ನೋಡಿರೋರು ಯಾರು? ಏನಮ್ಮ? ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಪ್ರಾಣಿಗಳ ಥರ ನಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಯಾವತ್ತೋ ಮಂಗಳವಾರನೋ ಶನಿವಾರನೋ ಅಮಾವಾಸ್ಯೆನೋ ಪೌರ್ಣಮಿನೋ ಅಲ್ವಾ, ಹೊಟ್ಟೆಸಿ ತಿನ್ನುವ ಕಡೆ ಅಷ್ಟೇ. ಅದು ಹೆಂಗೆ ತಿನ್ನಬೇಕು ಅಂತೇನಿಲ್ಲ. ಅಂದರೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಆ ರೀತಿಯಾಗಿ ಸೇರಬೇಕು, ಆ ರೀತಿಯಾಗಿ ಕೂಡ್ತಕ್ಕಂಥ ಸಂದರ್ಭವೇ ಮಗುವಿನ ಜನನ ಪ್ರಾರಂಭ. ಅದನ್ನು ಬೇಕಾದ್ರೆ ನಾಳೆ ತೋರಿಸೋಣ ಅದು ಯಾಕೆ ಅದನ್ನು ಆ ರೀತಿ ಒತ್ಕೋಬೇಕಂತ ಹೇಳಿ. ಒಂದು ಹೆಣ್ಣು ಮಗು ಋತು ಆಗ್ತಕ್ಕಂಥ ವಿಚಾರದಲ್ಲಿ 27 ದಿನಕ್ಕೆ ಆಗಬೇಕು. ಕಾರಣ ಏನು ಅಂದರೆ 27 ನಕ್ಷತ್ರ ಇದೆ, ಅದು ಬಿಟ್ಟು ನಕ್ಷತ್ರ ಇಲ್ಲ. 27 ನಕ್ಷತ್ರಕ್ಕೆ 27 ದಿನಕ್ಕೆ ಆ ಹೆಣ್ಣು ಮಗು ಋತು ಆಗುವಂಥ ಅಭ್ಯಾಸ ಇದ್ದರೆ ಆ ಹೆಣ್ಣು ಮದುವೆಗೆ ಸೂಟಬಲ್. 27 ದಿನಕ್ಕೆ 27 ದಿನ ಕರೆಕ್ಟಾಗಿ ಹೊರಗಡೆ ಆಗ್ಬಿಡ್ಬೇಕು. 28ಕ್ಕಾದ್ರೂ ಫೇಲ್. ಅಯ್ಯೋ ಸ್ವಾಮಿ 1.5 ತಿಂಗಳು 2 ತಿಂಗಳು ಒಂದೊಂದ್ಸಲ ಆಗೋದೇ ಇಲ್ಲ, 6 ತಿಂಗಳು ಆಯ್ತದೆ. ಈ ಕತೆಗಳು ಎಷ್ಟು ಬೇಕು ನಿನಗೆ? ತುಂಬ ಇದೆ. ಇಂಥವ್ರಿಗೆ ಮದುವೆ ಹೇಗೆ ಮಾಡ್ತೀರಾ? ಮದುವೆ ಆದಮೇಲೆ ಸಂತಾನ ಆಗಿಲ್ಲ ಸ್ವಾಮಿ ಅಂತ ಮತ್ತೆ ಶಾಸ್ತ್ರ.
ಸಂತಾನ ಆದಮೇಲೆ ಮಗು ಆರೋಗ್ಯ ಇಲ್ವಾ ಅಂತೆ ಶಾಸ್ತ್ರ. ಏನ್ರಿ ಜೀವನ ಎಲ್ಲ ಬರೀ ಶಾಸ್ತ್ರ ಕೇಳೋದೇ ಆಗೋಯ್ತಾ? ನಮ್ಮ ಕೈಯಲ್ಲಿ ಪ್ರತಿಯೊಂದು ಭಗವಂತ ಕೊಟ್ಟು ಕಳಿಸಿದ್ದಾನೆ, ನಮ್ಗೆ ಯಾಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಏನಮ್ಮ, ಮನೆ ಕಟ್ಟೋದು ನಮಗೆ ಕೊಟ್ಟಿದ್ದಾನೆ ದೇವರು, ಮದುವೆ ಮಾಡ್ಕೊಳ್ಳೋದು ನಮಗೆ ಆಪ್ಷನ್ ಕೊಟ್ಟಿದ್ದಾನೆ, ಮಗು ಮಾಡ್ಕೊಳ್ಳೋದು ನಮಗೆ ಆಪ್ಷನ್ ಕೊಟ್ಟಿದ್ದಾನೆ. ಇವು ಮೂರೂ ಕೊಟ್ಟಿದ್ರು ಕೂಡ ನೀವು ತಪ್ಪಾಗಿ ಮಾಡ್ಕೊಂಡು ನಾವು ಹೆಂಗೆಂಗೋ ನಡ್ಕೊಂಬಿಟ್ಟು ಆಮೇಲೆ ದೇವ್ರು ನನಗೆ ಯಾಕಿಂತ ಮಗ ಕೊಟ್ಟ, ದೇವ್ರು ನನಗೆ ಯಾಕಿಂತ ಹೆಂಡತಿ ಕೊಟ್ಟ, ಏನು ಇಷ್ಟುದ್ದ ಪಟ್ಟಿ ತಪ್ಕೊಳ್ದು ಅಂದರೆ ನಾವು ಮಾಡ್ತಾ ಇರೋದಕ್ಕೂ ಹೇಳ್ತಾ ಇರೋದಕ್ಕೂ ಸಂಬಂಧ ಇದೆಯಾ? ನಮಗೆ ಅರಿವಿದೆಯಾ? ಪ್ರಜ್ಞಾಸ್ಥಿತಿ ಇದೆಯಾ? ಕೆಲವರಿಗೆ ಈ ಅಡ್ಡದಾರಿ ಹಿಡಿಯೋರಿಗೆ ಇದೆಲ್ಲ ಹೇಳ್ಬಿಟ್ರೆ ಉರಿ ಹತ್ಕೊಂಡ್ಬಿಡುತ್ತೆ. ಈಗ ನಾನು ಹೇಳ್ತಾ ಇರೋ ವಿಷಯ ಅವ್ರಿಗೆ ಇದೆಲ್ಲ ಬೇಕಾಗಿರಲ್ಲ, ಹೆಂಗೋ ಹೋಗ್ತಿರ್ತಾರೆ, ಏನ್ರಿ ಇವ್ರು ಏನೇನೋ ಹೇಳ್ಬಿಡ್ತಾವ್ರೆ ಅಂತಾರೆ ಅಂದ್ಕೊಂಡು ನನಗೇನು ತೊಂದರೆ ಏನಿಲ್ಲ. ತಿಳ್ಕೊಳ್ಳೋರಿಗೆ, ಪ್ರಜ್ಞಾವಂತರಿಗೆ ತಗೊಳ್ಳಿ. ಅಡ್ಡದಿಡ್ಡಿ ಮಾತಾಡೋದ್ರೆ ನಾವು ಯಾವುದು ಹೇಳಕ್ಕೆ ಹೋಗಲ್ಲ, ನಿಮ್ಮ ಇಷ್ಟ, ನೋಡಿದ್ರೆ ನೋಡಿ, ಬಿಟ್ಟರೆ ಬಿಡಿ, ಒತ್ತಾಯ ನಮ್ಮ ಹತ್ರ ಇಲ್ಲ. ಆದರೆ ಒಂದಂತೂ ಸತ್ಯ, ನಿನ್ಗೆ ಅರ್ಥ ಆಯ್ತಾರ ಜೀವನ ಯಾವ ಪ್ರಾರಂಭ ಆಯಿತು ಅಂತ? ಮಗು ಹುಟ್ಟಿದ್ಮೇಲೆ ಕುಂಡ್ಲಿ ಬರ್ಸ್ತಾರಮ್ಮ. ಏನು ಮಗು ಹುಟ್ಟಿದ್ಮೇಲೆ ಕುಂಡ್ಲಿ ತಗೊಂಡು ಹೋಯ್ತಾರೆ, ನೋಡಿ ಚೆನ್ನಾಗದ ಅಂತ. ಮದುವೆ ಮಾಡೋಕೆ ತಗೊಂಡೋಯ್ತಾರೆ, ನೋಡಿ ಚೆನ್ನಾಗದ ಅಂತ. ಹೆಂಗ್ರಿ ಅದು? ಅದಕ್ಕೂ ಸಂಬಂಧ ಎಲ್ಲ ಹೆಣ್ಣು ಗಂಡು ಹೆಂಗಾಗತ್ತದು? ಈಗ ನಾವು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಯಾಕೆ ನಕ್ಷತ್ರನೇ ಕೇಳ್ತೀನಿ ಅಂದರೆ, ಡೇಟ್ ಆಫ್ ಬರ್ತ್ ಯಾಕೆ ಕೇಳಲ್ಲ ಅಂದರೆ, ಡೇಟ್ ಆಫ್ ಬರ್ತು ಹುಟ್ಟಿದ್ದು ಏನು ಗ್ಯಾರಂಟಿ ಇಲ್ಲ. ಅದು ಬರೀ ನೀವು ಇಟ್ಕೊಳ್ಳೋಕೆ ಸುಳ್ಳು ಮೋಸದ ದಾಖಲಾತಿ. ನಾನು ಕೇಳೋದು ನಕ್ಷತ್ರ ಯಾಕೆ ಕೇಳ್ತೀನಿ ಅಂದರೆ, ಅಲ್ಲಿ ಪರ್ಟಿಕ್ಯುಲರ್ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ನಾನು ಕೇಳ್ತೀನಿ, ಮಗು ಈ ಥರ ಇದೆಯಾ, ನಿದ್ದೆ ಮಾಡ್ತಾ ಇದೆಯಾ, ಬೆವರು ಬರುತ್ತಾ, ನೋವು ಬರುತ್ತಾ ಕೇಳ್ತೀನಿ. ಯಾಕೆಂದರೆ ಐಡೆಂಟಿ ಮಾಡ್ಕೊಳ್ಳೋಕ್ಕೆ. ಅದ್ರ ಮೇಲೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರಪಂಚದ ಇತಿಹಾಸದಲ್ಲಿ ಕಾರ್ಯಕ್ರಮದಲ್ಲಿ ಯಾರಾದರೂ ನಿಮ್ಗೆ ಐಡೆಂಟಿ ಹೇಳಿ ಯಾರು ಹೇಳ್ತಾ ಇದ್ರೆ ನೀವೇ ಯೋಚನೆ ಮಾಡಿ. ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮ್ಮ ವೈಯಕ್ತಿಕ ನೋಡ್ಕೊಳ್ಳಿ. ಆದರೆ ದಿನಾಂಕ ನೋಡಿಕೊಂಡು, ವಾರ ನೋಡಿಕೊಂಡು ನಾವು ಮಗು ಹಿಂಗಿದೆ, ಮಗು ಹಿಂಗಾಗತ್ತೆ ಅಂತ ಕೇಳೋದು ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಇದು ಸತ್ಯನಾ? ನಿಮ್ಗೆ ಅರ್ಥ ಆಗಿದೆಯಾ? ಹೋಗಲಿ, ಅವ್ರು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ಉಪಯೋಗ ಆಗಿದೆಯಾ? ನಿಮ್ಮ ಮಕ್ಕಳು ಬದಲಾವಣೆ ಆಗಿದ್ದಾರಾ? ಮತ್ತು ಅದನ್ನೇ ಕೇಳ್ತಾ ಇದ್ದೀರಾ? ಮತ್ತು ಹೇಗೆ ನೀವು ಮುಂದುವರಿಯುವಂಥದ್ದು ಮಕ್ಕಳ ಭವಿಷ್ಯ ಕೊಡ್ತೀರಾ? ಯೋಚನೆ ಮಾಡಿ. ನಿಜವಾದದ್ದು ಯಾವುದು? ನೀವು ಕೂಡಿರ್ತಕ್ಕಂಥ ದಿನವನ್ನು ನೀವು ಗುರ್ತಿಸೋಕ್ಕಾಗಿದೆಯಾ? ಅದನ್ನು ಗುರುತಿಸಿದ ಮೇಲೆ ಗುರುತಿಸಿದಾಗ ಮಾತ್ರ ನಿಮ್ಮ ಮಕ್ಕಳ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳಕ್ಕಾಗತ್ತೆ. ಆ ತಾಕತ್ತು ನಮಗಿದೆ, ನಾವು ಕೊಡ್ತೀವಿ, ನಾವು ತೋರಿಸ್ಕೊಡ್ತೀವಿ. ಕುಂಡಲಿ ಬಂದ ತಕ್ಷಣ ನಾವು ಹೇಳೋದೇನು ಅಂದರೆ, ನಾಳೆ ಬೆಳಗ್ಗೆನೆ ಒಳ್ಳೆಯದಾಗಲ್ಲ, ತಾಳ್ಮೆಯಿಂದ ಕಾಯಬೇಕು, ತಿಳ್ಕೋಬೇಕು, ಹೇಳಿದ್ದನ್ನು ಒಂದೊಂದು ಮಾಡ್ತಾ ಇರಬೇಕು. ಇದೆಲ್ಲವನ್ನು ರಿಪೇರಿ ಮಾಡಿಕೊಂಡು ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಕಂಡೀಷನ್ ಮಾಡೇ ಪ್ರತಿಯೊಬ್ಬರಿಗೂ ನಾನು ಹೇಳೋದು. ಎಲ್ಲ ಬರೋರು ಹೆಂಗೆ ಬರ್ತಾರೆ ಅಂದರೆ, ನನ್ನ ಮಗಳ ಮದುವೆ ಆಯ್ತಲ್ಲ ನೋಡಿ, ನನ್ನ ಮಗಳಿಗೆ ಮಗು ಆಗ್ತಾಯಿಲ್ಲ ನೋಡಿ, ನಾನು ಮನೆ ಯಾವಾಗ ಕಟ್ತೀನಿ ನೋಡಿ, ಇದೆಲ್ಲ ಶಾಸ್ತ್ರ ಹೇಳೋರು ನಾವು ಅಲ್ವೇ ಅಲ್ಲ. ಯಾಕೆ ಅಂದರೆ, ನಿಮ್ಮ ಪೂರ್ಣವಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳದೆ ಶಾಸ್ತ್ರ ಕೇಳೋದ್ರಿಂದ, ಕುಂಡ್ಲಿ ಬರ್ಸೋದ್ರಿಂದ, ಕುಂಡ್ಲಿಲಿ ಏನೋ ಐತಿ ಅಂತ ಹೇಳೋದ್ರಿಂದ, ಗಜಕೇಸರಿ ಯೋಗ ಬರ್ತದೆ ಅನ್ನೋದ್ರಿಂದ, ಮುಂದೆ ಅಮಾವಾಸ್ಯೆ ಮೇಲೆ ಸರಿ ಹೋಗುತ್ತೆ ಅನ್ನೋದ್ರಿಂದ, ಇವೆಲ್ಲ ಸುಳ್ಳಿನ ಮಾಹಿತಿ. ಆ ಸುಳ್ಳು ಕೇಳೋಕ್ಕೆ ನೀವು ದುಡ್ಡು ಕೊಡ್ತಿರೋ, 5 ಕೊಡ್ತಿರೋ, 500 ಕೊಡ್ತಿರೋ, 50,000 ಕೊಡ್ತೀರೋ ನಂಗೆ ಗೊತ್ತಿಲ್ಲ. ಈ ಸುಳ್ಳನ್ನು ತಿಳ್ಕೊಂಡು ನೀವು ಹೆಂಗೆ ನೆಮ್ಮದಿಯಾಗಿರ್ತೀರಾ, ನಿಮ್ಮ ಮಕ್ಕಳನ್ನ ಹೆಂಗೆ ನೆಮ್ಮದಿಯಾಗಿರ್ತೀರಾ ನೀವೇ ಡಿಸೈಡ್ ಮಾಡಿ. ಈಗ ಅರ್ಥ ಆಯ್ತಲ್ಲಮ್ಮ? ಮಗುವಿನ ಜೀವನ ಪ್ರಾರಂಭ ಯಾವಾಗ? ಬರ್ಕೊಳ್ಳಿ ಒಂದು ಲೈನಲ್ಲಿ, ಅವ್ರಿಗೋಗಿ ಕೇಳಿ. ಈಗ ಅಲ್ಲ ಕಣ್ರಿ, ಅದು ನಿಮ್ಮ ಇಷ್ಟ, ನಾವು ಹೇಳೋಕ್ಕಾಗುತ್ತಾ ಅಂದರೆ ಹೇಳೋದು ಬೇಡ. ಆವಾಗ ಆಗಿರೋದಕ್ಕೆ ಮಗು ಹೇಗಾಗಿರುತ್ತೆ ಅಂತ ಗೊತ್ತಾಗತ್ತಲ್ಲಿ ಅಲ್ವಾ? ಯಾಕೆ ಅಂತಂದರೆ, ಚಳಿಗಾಲದಲ್ಲೂ ಒಂದೇ ರಿಸಲ್ಟ್ ಅಲ್ಲ, ಬೇಸಿಗೆ ಕಾಲದಲ್ಲೂ ಒಂದೇ ರಿಸಲ್ಟ್ ಅಲ್ಲ ಅಲ್ವಾ? ಅದಕ್ಕೊಂದು ಗುರುತು ಏನಿದೆ ಅಂದರೆ, ಚಂದ್ರ ಅಂತ ಹೇಳ್ತಾರೆ. ಚಂದ್ರ ಅಂದರೆ ಮಗುವಿನ ತಾಯಿ. ಚಂದ್ರ ಮಗುವಿನ ತಾಯಿ. ಗ್ರಹಗಳಲ್ಲಿ ಶಾಸ್ತ್ರಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಚಂದ್ರ ಅಂದರೆ ಮಗುವಿನ ತಾಯಿ. ಈಗ ಅದೇ ರೀತಿಯಾಗಿ ಆ ಮಗುವಿಗೆ ಪ್ರಾಣನೂ ಕೂಡ ಚಂದ್ರನೇ. ಮಗುವಿನ ಪ್ರಾಣ ಕೂಡ ಚಂದ್ರನೇ, ಮಗುವಿನ ತಾಯಿ ಕೂಡ ಚಂದ್ರನೇ. ಇನ್ನು ಉಳಿಕೆ ಗ್ರಹಗಳನ್ನ ಸೈಡಲ್ಲಿ ಇಟ್ಕೊಂಡಿರೋಣ ನಿಮ್ಮ ಪ್ರಕಾರ. ಈಗ ಚಂದ್ರನ ನಾವು ಪೂರ್ಣವಾಗಿ ಮಗುವಿನ ಕಂಡಿಡಿಬೇಕು. ಮನಃಶಾಂತಿ ಇದೆಯಾ ಇಲ್ವಾ, ಕೋಪ ಬರುತ್ತಾ, ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹೆಂಡತಿ ಬಿಟ್ಬಿಡುತ್ತಾ, ಗಂಡನ ಬಿಟ್ಬಿಡ್ತಾಳ, ಚೆನ್ನಾಗಿರ್ತಾಳ ಇರಲ್ವಾ, ಇದೆಲ್ಲವೂ ಚಂದ್ರನ ಮೂಲಕನೇ ತಿಳಿಬೇಕಾಗಿರೋದು. ಮನೆ ಕಟ್ಟಬೇಕಾದ್ರೂ ಚಂದ್ರನ ಮೂಲಕನೇ ಮನೆ ಕಟ್ಟೋದು. ಈಗ ನಾನು ತೋರಿಸಿದ ಕಿಟಕಿ ವೃತ್ತಾಕಾರ, ಅದು ಚಂದ್ರನ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇದಿಷ್ಟು ಚಂದ್ರನೇ ಮೂಲ ಅಂತ ಗೊತ್ತಾದ ಮೇಲೆ ನಾವು ಉಳಿಕೆ ಗ್ರಹಗಳನ್ನು ಕೇಳ್ತಕ್ಕಂಥದ್ದು, ಶಾಸ್ತ್ರ ಕೇಳ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಆ ಕಾರಣದಿಂದಾಗಿ ಆ ಚಂದ್ರ ಅಂತಕ್ಕಂಥದ್ದು ತಾಯಿ ಹುಟ್ಟುವಾಗ ಅಂದರೆ ಮಗು ಹುಟ್ಟುವಾಗ ಜನ್ಮಸ್ಥಳ,
ತಾಯಿ ಯಾವ ಜಮೀನಿನಲ್ಲಿ ಮನೆ ಕಟ್ಟಿರ್ತಾರೆ ಆ ಮಗು ಹುಟ್ಟತ್ತೆ, ಪ್ಲಸ್ ಆ ಮಗುವಿನ ತಾಯಿ ಯಾವ ಜಾಗದಲ್ಲಿ ಹುಟ್ಟಿದ್ರು ಈ ಎರಡೂ ಜನ್ಮಸ್ಥಳ ತಗೋಬೇಕಾಗತ್ತೆ. ಜನ್ಮಸ್ಥಳಗಳು ತಾಯಿ ಈಗ ಮಗು ಹುಟ್ಟೋದಕ್ಕೆ ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಣು ಆ ಮನೇಲಿ ವಾಸ ಮಾಡ್ತಿರ್ತಾರೆ, ಅದು ಬಾಡಿಗೆನೋ ಸ್ವಂತನೋ, ಆಯ್ತಾ. ಇದು ಆ ಮಗುವಿನ ಮೇಲೆ ಇರ್ತಕ್ಕಂಥ ಜನ್ಮಸ್ಥಳ ಅಂತ ಹೇಳ್ತೀವಿ. ಮಗುವಿನ ಜನ್ಮಸ್ಥಳ ಯಾವ ಊರಲ್ಲಿ ಹುಟ್ಟಿತು, ಯಾವ ಮನೇಲಿ ಹುಟ್ಟಿತು ಅಂತ. ಇನ್ನ ಮಗುವಿನ ತಾಯಿ ಅದು ಯಾವ ಊರಲ್ಲಿ ಹುಟ್ಟಿದ್ರು ಅಯ್ಯಮ್ಮ. ಈ ಎರಡೂ ಜನ್ಮಸ್ಥಳವನ್ನು ತಗೊಳ್ಬೇಕು ಅನ್ನೋ ಸತ್ಯವನ್ನ ಯಾವ ಕಾರಣಕ್ಕೂ ಯಾರು ಪಾಲನೆ ಮಾಡ್ತಾ ಇಲ್ಲ. ಹೌದು. ಚಂದ್ರನ ಗತಿಯನ್ನು ನಾವು ತಿಳಿಲೇಬೇಕು. ಯಾಕೆ ಅಂತಂದ್ರೆ ಚಂದ್ರ ಅಂತಕ್ಕಂತಹ ಲೆಕ್ಕಾಚಾರ ನಮ್ಮ ಪ್ರಾಣಕ್ಕೆ ಮೂಲ ಕಾರಣ ಚಂದ್ರ, ನೆಮ್ಮದಿಗೆ ಚಂದ್ರ. ಜನ್ಮ ಕೊಟ್ಟ ತಾಯಿ ಮಗುವಿನ ಬಗ್ಗೆ ನೆಮ್ಮದಿಯಾಗಿರ್ಬೇಕಾ, ಯೋಚನೆ ಮಾಡ್ಬೇಕಾ? ನೆಮ್ಮದಿಯಾಗಿರ್ಬೇಕು. ಯಾರಿದ್ದಾರೆ ಮಕ್ಕಳ ಬಗ್ಗೆ? ಯಾರು ನೆಮ್ಮದಿಯಾಗಿದ್ದಾರೆ? ತಾಯಿ ತಂದೆ. ಏನಾಗುತ್ತೋ, ಓದ್ತದೆ, ಚೆನ್ನಾಗಿ ಓದ್ತದೋ, ಮದುವೆ ಮಾಡ್ತಾ ಇದೀನಿ, ಚೆನ್ನಾಗಿ ಆಗುತ್ತೋ. ಸೊ ಜೀವನ ಪರ್ಯಂತ ರೋಗಿಷ್ಠೆ ಆಗ್ತಾಳೆ ಮಕ್ಕಳಿಂದ ತಾಯಿ. ಸೊ ಅದೇ ರೀತಿ ಮಗುನು ನೆಮ್ಮದಿ ಇಲ್ಲ, ತಾಯಿನೂ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕಾರಣ ಚಂದ್ರ. ಈಗ ನಾವು ವಾಸಸ್ಥಾನಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿ. ಜನ್ಮಸ್ಥಳ ಮುಖ್ಯ ಆಗತ್ತೆ ಹೊರತು ಶಾಸ್ತ್ರ ಹೇಳೋದು ಬರೀ ಸುಳ್ಳಿನ ಕಂತೆ. ನೀವು ವಾಸ ಮಾಡುವುದು ನಿಮ್ಮ ಮಗು ಹುಟ್ಟಿರುವಂಥ ಸ್ಥಳ, ನೀವು ಹುಟ್ಟಿರ್ತಕ್ಕಂಥ ಸ್ಥಳ, ಪ್ಲಸ್ ನಿಮ್ಮ ತಾಯಿ ಹುಟ್ಟಿರೋದು, ಈ ಮೂರೂ ತಲೆಮಾರನ ಹುಡುಕಿದ್ರೆ ತಾಯಿ ಮಗುವಿನ ಬೇರ್ ಸಿಕ್ಕತ್ತೆ. ಅವರಮ್ಮ ಹೆಂಗಿದ್ರು ಅಂತ ಅದೆಲ್ಲ ತಗೊಂಡು ಆ ಮಗು ಬಂದಿರುತ್ತೆ. ಅದನ್ನ ನಾವು ಪೂರ್ಣವಾಗಿ ಕ್ಲೀನ್ ಮಾಡ್ತಕ್ಕಂಥ, ಇದಕ್ಕೆ ದೇಹ ಶುದ್ಧಿ ಅಂತೀವಿ. ಈ ದೇಹ ಶುದ್ಧಿ ಯಾವುದು? ಉಸಿರಾಟ, ಇದೇ ರಕ್ತ. ಈ ರಕ್ತ ಏನಕ್ಕೆ ತಗೋಬೇಕಾಗತ್ತೆ ಅಂತಕ್ಕಂಥದ್ದು, ರಕ್ತದಲ್ಲಿ ಕಬ್ಬಿಣಾಂಶ ಇದೆಯಾ ಇಲ್ವಾ? ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಇದೆಯಾ ಇಲ್ವಾ? ಆ ಕಬ್ಬಿಣಾಂಶ ಇರಬೇಕಾದ್ರೆ ಮನೆಯಲ್ಲಿ ಉದ್ದ ಮತ್ತೆ ಅಗಲಲ್ಲಿ ಓಡಾಡ್ತಾ ಇದ್ರೆ ವೇರಿಯೇಷನ್ ಜಾಸ್ತಿ ಆಗತ್ತೆ. ಈಗ ನಾನು ತೋರಿಸಿದ್ದು ಚಚ್ಚೌಕಾರದಲ್ಲಿದ್ದಾಗ ರಕ್ತದ ಏರಿಳಿತ ಒಂದೇ ಸಮ ಇರುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹದ ರಕ್ತ ಚಲನೆ ಸಮತೋಲನವಾಗಿದ್ದಾಗ, ಏರಿಳಿತಗಳಿಲ್ಲದೆ ಇದ್ದಾಗ ನಮಗೆ ಒಳ್ಳೆಯದು ಕೆಟ್ಟದ್ದು ಏನು ಬೇಕಾಗಿಲ್ಲ. ಪ್ರತಿ ದಿನವೂ ಎವ್ರಿ ಡೇ ಇಸ್ ಗುಡ್ ಡೇ. ಗೊತ್ತಿಲ್ಲ ಇಂಗ್ಲೀಷ್ ಆದರೂ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಪ್ರತಿದಿನ ಶುಭನೇ ಇರಬೇಕು ಅಂದ್ರೆ ಮನೆ ಚಚ್ಚೌಕಾರದಲ್ಲೇ ಇರಬೇಕು. ಅದು ಬಿಟ್ಟು ನೀವು ಮನೆ ಕಟ್ಟಿದ್ರೆ ನೀವು ಕೆಟ್ಟಿದ್ದೀರಿ, ಕೆಡ್ತೀರಿ, ಕೆಡಲಿದ್ದೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಜೆ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152231, 91082588834.